सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಕಳೆದ ವಾರ ಶುರು ಮಾಡಿದ ವಿಚಾರ ಗೀತೆಯ ಬೆಳಕಲ್ಲಿ ಸಾಧನೆಯ ಹಾದಿ. ಇದನ್ನು ಕುರಿತು ಗೀತೆ ನಮಗೆ ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಆಗುತ್ತೆ, ಸಾಧನೆ ಅಂತಂದ್ರೆ ಏನು, ಸಾಧನೆಯಲ್ಲಿ ನಾವು ಮಾಡುವಂತಹದ್ದು ಕೆಲಸ ಏನು, ಯಾಕೆ ನಾವು ಸಾಧನೆ ಮಾಡಬೇಕು, ಸಾಧ್ಯತೆ ಅನೇನ ಇತಿ ಸಾಧನ ಅಂತಂದ್ರೆ ಅಲ್ಲಿ ಸಾಧ್ಯ, ಸಾಧಕ ಮತ್ತೆ ಒಂದು ಮಾರ್ಗದರ್ಶನ, ಇವು ಮೂರು ಇರುವಂತಹದ್ದು ಸಾಧನೆ ಅಂತಂದ್ರೆ. ಅಂತಹ ಸಾಧನೆಯಲ್ಲಿ ನಾವು ಮುಂದುವರಿತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ 108 ಅಡಚಣೆಗಳು ಬರುತ್ತೆ ಅಂತ ಹೇಳ್ತಾರೆ. ಒಂದು ಯಾವುದೋ ಒಂದು ಪ್ರಾಪಂಚಿಕ ಲೌಕಿಕ ಒಂದು ಸಣ್ಣ ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೇನೆ ಅಷ್ಟೊಂದು ಅಡಚಣೆ, ಅಷ್ಟೊಂದು ಪ್ರತಿರೋಧ ಬರ್ತಾ ಇರಬೇಕಾದ್ರೆ ಸಾಧನೆ ಅಂತಂದ್ರೆ ಇದು ಪರಮಾತ್ಮನ ವಿಚಾರದಲ್ಲಿ ಬ್ರಹ್ಮವಿದ್ಯೆಯಲ್ಲಿ ನಾವು ಮುಂದುವರಿಬೇಕಾದ್ರೆ ನಮಗೆ ಇನ್ನೆಷ್ಟು ವಿಘ್ನಗಳು ಅಥವಾ ಇನ್ನೇನೇನ್ ತರ ಅಡಚಣೆಗಳು ಬರಬಹುದು. ಹಾಗಾಗಿ ಸಾಧನೆಯ ಹಾದಿಲಿ ನಾವು ಚಲಿಸಬೇಕಾದ್ರೆ ಪ್ರಾಪಂಚಿಕವಾಗಿ ಅನೇಕ ಅನುಭವಗಳು ನಮಗೆ ಬರ್ತಾ ಹೋಗುತ್ತೆ, ಗೋಚರ ಆಗುತ್ತೆ. ಯಾವ ಒಂದು ಗೋಚರವಾಗತಕ್ಕಂಥ ವಿಚಾರ ಸಂಪೂರ್ಣವಾಗಿ ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ನಮ್ಮ ಮಾನಸಿಕ ಶಕ್ತಿಗೆ ಅನುಗುಣವಾಗಿ, ನಮ್ಮ ದೈಹಿಕ ಶಕ್ತಿಗೆ ಅನುಗುಣವಾಗಿ ನಮಗೆ ಆಗೋ ಅನುಭವ ಅದು ಇಂಥದ್ದು ಅಂತ ನಮ್ಗೆ ಹೇಳುತ್ತೆ. ಆ ಅನುಭವ ಎಷ್ಟು ಸತ್ಯ, ಎಷ್ಟು ನಿಜ, ಅದು ನಮಗೆ ಬೇಕಿತ್ತ, ಈ ದಾರಿನಲ್ಲಿ ನಾವು ಹೋಗ್ಬೇಕಾದ್ರೆ ಇಂಥ ಸನ್ನಿವೇಶ ನನಗೆ ಬಂತು, ಇಂಥ ಸನ್ನಿವೇಶದಿಂದ ಇಂತಹ ಒಂದು ಅನುಭವ ಆಯ್ತಲ್ಲ, ಅದು ಎಷ್ಟು ಮಟ್ಟಿಗೆ ಸತ್ಯ, ನಾನು ಅದನ್ನ ಯಾವ ರೀತಿ ನೋಡಿದ್ದೀನಿ, ಅದು ನಾವು ಮುಖ್ಯವಾಗಿ ವಿಚಾರ ಮಾಡುವಂತಹದ್ದು. ಯಾಕೆಂತಂದ್ರೆ ಅಲ್ಲಿ ನಮ್ಮ ಮನಸ್ಸಿನ ಶಕ್ತಿ ಮತ್ತು ದೈಹಿಕ ಶಕ್ತಿಗೆ ತಕ್ಕಂತೆ ಆ ಆಗೋ ಅನುಭವನ ನಾವು ವಿಚಾರ ಮಾಡಕ್ ಹೋಗ್ತೀವಿ. ಅಂತಹ ಸಮಯದಲ್ಲಿ ಆ ಅನುಭವ ನೋವಿರಬಹುದು, ನಲಿವಿರಬಹುದು, ದುಃಖ ಇರಬಹುದು, ಕಷ್ಟ ಇರಬಹುದು, ಸುಖ ಇರಬಹುದು. ಆ ಎಲ್ಲ ಅನುಭವಗಳು ನಮ್ಮನ್ನ ಗಟ್ಟಿ ಮಾಡೋದಕ್ಕೆ ಹೊರತು ನಮ್ಮನ್ನ ಕುಗ್ಗಿಸೋದಿಕ್ಕಲ್ಲ. ನಾವು ಕುಗ್ಗಬಾರ್ದು ಆ ಟೈಮಲ್ಲಿ ಅಷ್ಟೇ. ನಾವು ಸಾಧನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಗ್ತಕ್ಕಂಥ ಅನುಭವಗಳು ನಮಗೆ ಹೇಳುತ್ತೆ, ಅದರಿಂದ ಮನಸ್ಸು ತುಂಬಾ ನೋಯುತ್ತೆ, ದುಃಖ ಅನುಭವಿಸ್ತೀವಿ. ಓ ಇಷ್ಟೆಲ್ಲ ಮಾಡಿ ನನಗಿಷ್ಟೇನ ಹಾಗಾದ್ರೆ, ಸರಿ ಬೇಡ ನನಗಲ್ಲ ಇದು ಅಂತ ನಾವು ಎಷ್ಟೋ ಸಲ ವಾಪಸ್ ಬಂದ್ಬಿಡ್ತೀವಿ. ಆದ್ರೆ ಅಲ್ಲಿ ಆಗ್ತಕ್ಕಂಥ ಸನ್ನಿವೇಶದಲ್ಲಿ ಬರೋ ದುಃಖ ಇರ್ಬೋದು, ನೋವಿರ್ಬೋದು, ನಮ್ಮನ್ನ ಮತ್ತೆ ಗಟ್ಟಿ ಮಾಡುತ್ತೆ. ಅಷ್ಟೇ ಹೊತ್ತು ನನ್ನ ಸಾಮರ್ಥ್ಯ ಎಷ್ಟು ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಮರ್ತು ಬಿಟ್ಟಿದ್ದೀನಿ, ನನ್ನ ಶಕ್ತಿ ಏನು ಅನ್ನೋದನ್ನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ವಿವೇಚನೆ ಇಲ್ಲದೆ ನಾನು ಮುಂದೆ ನಡೀತಾ ಇರ್ಬೇಕಾದ್ರೆ ಬಂದಂತಹ ಸನ್ನಿವೇಶ ನನ್ನ ಸಾಮರ್ಥ್ಯನ ನನಗೆ ತಿಳಿಸಿಕೊಡೋದಕ್ಕೋಸ್ಕರ ಆ ಒಂದು ಕಷ್ಟ ಬರುತ್ತೆ, ಒಂದು ದುಃಖ ಬಂದಿರುತ್ತೆ, ಒಂದು ನೋವು ಉಂಟಾಗಿರುತ್ತೆ. ಸೊ ಅಂತಹ ಒಂದು ಒಳ್ಳೆಯ ಅವಕಾಶ ಅದು. ಆಕ್ಚುಲ್ ಆಗಿ ಬಂದಂತಹ ಆ ಒಂದು ಸನ್ನಿವೇಶ ನನ್ನ ಉದ್ಧಾರ ಮಾಡೋದಕ್ಕೆ ಅಷ್ಟೇ ಹೊತ್ತು ನಾವು ಭಗವಂತನ ನಂಬಿದ್ದೀನಿ, ನಾ ಮುಂದೆ ಹೋಗ್ತಾ ಇದ್ದೀನಿ. ನಾನು ಬಂದಾಗ ಹೇಗಿದ್ದೆ, ಎಲ್ಲಿದ್ದೆ, ನನಗೆ ಇಲ್ಲಿವರೆಗೆ ಏನೇ ಸಿಕ್ತು ಅದೆಲ್ಲ ಕೇವಲ ಅವನ ಕರುಣೆಯಿಂದ ಮಾತ್ರ ಇಲ್ಲಿವರೆಗೆ ಸಿಕ್ಕಿದೆ. ಇನ್ನು ಮುಂದೇನೋ ಅವನೇ ನೋಡ್ಕೋತಾನೆ. ಆ ನಂಬಿಕೆ, ಆ ಶ್ರದ್ಧೆ ನಮಗಿರಬೇಕು ಅಷ್ಟೇ. ಯಾವ ಕ್ಷಣದಲ್ಲಿ ಯಾವುದನ್ನ ನೋಡಿ ನಾವು ಇದರಿಂದ ನನಗೆ ನೋವಾಯ್ತು ಅಂತ ನಾನು ಮನಸ್ಸು ಪೂರ್ತಿಯಾಗಿ ಅದಕ್ಕೆ ಕೊಡ್ಲಿಲ್ಲ, ನನ್ನ ಸಾಧನೆಯ ಪಥದಲ್ಲಿ ನಾನು ಒಂದು ಹೆಜ್ಜೆ ಹಿಂದೆ ಇಟ್ಟಂಗಾಯ್ತು ಅಲ್ಲಿಗೆ. ಸೊ ಸಾಧನೆಯ ಪಥದಲ್ಲಿ ನಾನು ಮುಂದುವರಿಬೇಕಾದ್ರೆ ಬರ್ತಕ್ಕಂತಹ ಪ್ರತಿಯೊಂದು ಸನ್ನಿವೇಶಗಳು
ನನ್ನನ್ನು ಗಟ್ಟಿ ಮಾಡೋದಕ್ಕೆ ಹೊರತು ನನ್ನನ್ನು ಕುಗ್ಸೋದಿಕ್ಕಲ್ಲ. ಆ ಒಂದು ನಂಬಿಕೆ, ಆ ಶ್ರದ್ಧೆ, ಮಿಕ್ಕಿದ್ ಭಗವಂತ ನೋಡ್ಕೋತಾನೆ. ಇಲ್ಲಿವರೆಗೆ ನಾನು ಏನ್ ಮಾಡಿದ್ದೀನಿ? ನಾನು ಏನು ಮಾಡೋದಿಲ್ಲ. ಮಾಡೋದಕ್ಕೆ ನನ್ನಲ್ಲಿ ಏನ್ ಶಕ್ತಿ ಇದೆ? ಏನೂ ಇಲ್ಲ. ಎಲ್ಲ ಅವನು ಕೊಟ್ಟಿದ್ದು ನಾನು ಇಸ್ಕೊಂಡಿರೋದಷ್ಟೇ. ಅಂಥದ್ರಲ್ಲಿ ಇದೇನೋ ಕೊಟ್ಟಿದ್ದಾನೆ, ನೋಡೋಣ, ಮುಂದುವರಿಯೋಣ. ಇದು ಯಾತಕ್ಕೆ ಅನ್ನೋದು ಈ ಕ್ಷಣದಲ್ಲಿ ನನಗೆ ಗೊತ್ತಾಗೋದಿಲ್ಲ. ಒಂದು ಕಷ್ಟ ಹೇಗೆ ಬರುತ್ತೆ ಅಂತಂದ್ರೆ ಆ ಟೈಮಲ್ಲಿ ನಾವು ಡಿಸೈಡ್ ಮಾಡ್ಬಿಡ್ತೀವಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಟ್ಟು ಮುಂದೆ ಹೋಗ್ತೀನಿ. ಒಬ್ಬ ಕಾರ್ಖಾನೆಯ ಕಾರ್ಮಿಕ ಅಂತಂದ್ರೆ ಫ್ಯಾಕ್ಟ್ರಿ ವರ್ಕರ್. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅವನಿರೋ ಜಾಗಕ್ಕೆ ಆ ಫ್ಯಾಕ್ಟ್ರಿಯಿಂದ ಬಸ್ ಬರುತ್ತೆ. ಅವನು ಆ ಬಸ್ಸಲ್ಲಿ ಹೋಗಬೇಕು. 8 ಗಂಟೆಗೆ ಫ್ಯಾಕ್ಟ್ರಿ ಹತ್ರ ಹೋಗ್ತಾನೆ. 8:15ಗೆ ಅವನು ದೈನಂದಿನ ಕೆಲಸ ಸ್ಟಾರ್ಟ್ ಆಗುತ್ತೆ. ಎಂದಿನಂತೆ ಅವನು 7 ಗಂಟೆಗೆ ಬಸ್ ಬರುತ್ತೆ ಅಂತಂದ್ರೆ ಅದಕ್ಕೊಂದು 5 ನಿಮಿಷ 10 ನಿಮಿಷ ಮುಂಚೆ ಅವನು ರೆಡಿ ಆಗ್ತಾ ಇದ್ದ. ಆ ಒಂದು ದಿವಸ ಅವನಿಗೆ ಎದ್ದಾಗ ಕರೆಂಟ್ ಇರೋದಿಲ್ಲ, ಗ್ಯಾಸ್ ಮುಗಿದಿರುತ್ತೆ. ಅವ್ರ ತಾಯಿ ಕೂಡ ಅವತ್ತು ಲೇಟಾಗಿ ಹೇಳ್ತಾರೆ. ಹೇಳ್ಬೇಕಾದ್ರೆ ಪರಮಾತ್ಮನ ನೆನೆಸ್ಕೊಂಡು ಕೈ ಮುಕ್ಕೊಂಡು ಎಚ್ಚರ ಮಾಡ್ಕೊಂಡು ಮುಂದುವರಿಬೇಕು. ಆದ್ರೆ ಅವನು ಎದ್ದ ತಕ್ಷಣ ಅಯ್ಯೋ ಲೇಟಾಗಿ ಎದ್ದೆ, ಅಮ್ಮ ಎದ್ದಿಲ್ಲ, ಸ್ವಿಚ್ ಹಾಕೊಳಕ್ ಹೋದ್ರೆ ಕರೆಂಟ್ ಬಂದಿಲ್ಲ, ನೀರು ಕಾಯಿಸ್ಕೊಳ್ಳೋಣ ಅಂದ್ರೆ ಗ್ಯಾಸ್ ಇಲ್ಲ, ಶುರು ಆಯಿತು ಟೆನ್ಷನ್. ಮನೇಲಿರೋರು ಎಲ್ಲರನ್ನೂ ಬೈಕೊಳ್ಳೋದು, ಸರ್ಕಾರನ ಬೈಯೋದು, ವ್ಯವಸ್ಥೆನ ಬೈಯೋದು. ಅವನು ತನ್ನ ದಾರಿ ಬಿಟ್ಬಿಟ್ಟು ಪಕ್ಕದ ಬೇರೆ ದಾರಿನಲ್ಲಿ ಯೋಚನೆ ಮಾಡಕ್ ಶುರು ಮಾಡ್ತಾನವನು. ಅದ್ರ ಪರಿಣಾಮ ಏನಾಗುತ್ತೆ ಅಂತಂದ್ರೆ 7 ಗಂಟೆಗೆ ಬಂದ ಬಸ್ನ ಹತ್ತಬೇಕಾಗಿತ್ತು. ಆ ಟೈಮಲ್ಲಿ ಅವನು ಹೋಗಕ್ಕಾಗಲಿಲ್ಲ, ಬಸ್ ಮಿಸ್ ಆಗತ್ತೆ. ಬಸ್ ಮಿಸ್ ಆದಾಗ ಅವತ್ತಿನ ಸಂಬಳ ಕಟ್ಟಾಗತ್ತೆ ಅವನಿಗೆ. ಮನೆಗೆ ಬಂದು ಮನೇಲಿರೋರು ಎಲ್ರನ್ನೂ ದೂಷಿಸೋದು, ನಿನ್ನಿಂದ ಹಿಂಗಾಯ್ತು, ನಿನ್ನಿಂದ ಹಿಂಗಾಯ್ತು. ಸರಿ, ಆಫೀಸ್ಗೆ ಹೋಗೋಕ್ಕಾಗಲಿಲ್ಲ, ಸಂಬಳ ಕಟ್ಟು, ಮನೇಲಿ ಏನು ಮಾಡೋದು? ಸರಿ, ಪೇಪರು ಟಿವಿ ಹಾಕೊಂಡು ಕೂತ್ಕೋತಾನೆ. ಸ್ವಲ್ಪ ಹೊತ್ತಿಗೆ ಅಲ್ಲಿಂದ ಒಂದು ಫೋನ್ ಬರುತ್ತೆ ಅವನಿಗೆ. ದಿನ ನೀ ಹೊರಡ್ತಾ ಇದ್ಯಲ್ಲ, ಆ ಬಸ್ಸು ಆಕ್ಸಿಡೆಂಟ್ ಆಗಿ ಸುಮಾರು ಜನಕ್ಕೆ ಏಟು ಬಿದ್ದಿದೆ, ಕೈ ಕಾಲುಗಳೆಲ್ಲ ಮುರಿದಿದೆ, ಕೆಲವರೆಲ್ಲ ಹೋಗ್ಬಿಟ್ಟಿದ್ದಾರೆ, ಗಾಬರಿ ಆಯ್ತಪ್ಪ, ನಿನ್ನನ್ನು ವಿಚಾರಿಸ್ಕೊಂಡೆ, ನೀ ಆ ಬಸ್ಸಲ್ಲಿ ಇರಲಿಲ್ಲ ಅಂತ ಗೊತ್ತಾಯ್ತು, ಹಂಗಾಗಿ ನಿನಗೆ ಫೋನ್ ಮಾಡಿದೆ. ಅವಾಗ ಅವನು ಭಗವಂತನ ನೆನೆಸ್ಕೋತಾನೆ. ಬೆಳಗ್ಗೆ ಎದ್ದಾಗ ನೆನೆಸ್ಕೊಳ್ಳಿಲ್ಲ, ಬೆಳಗ್ಗೆ ಎದ್ದಾಗ ಅವನು ನೆನೆಸ್ಕೊಳ್ಳಿಲ್ಲ. ಅಷ್ಟು ಘಟನೆಗಳು ಅವನಿಗೆ, ಅಯ್ಯೋ ಎಂಥ ಕೆಲಸ ಮಾಡ್ಬಿಟ್ಟೆ, ನಮ್ಮ ತಾಯಿನ ಬೈದೆ, ನಮ್ಮ ಸರ್ಕಾರನ ಬೈದೆ, ನನ್ನ ವ್ಯವಸ್ಥೆನ ಬೈದೆ. ಆದರೆ ಯಾಕೆ ಲೇಟಾಗಿ ನಾನು ಇವತ್ತು ನನಗೆ ಬಸ್ ಮಿಸ್ ಆಯ್ತು ಅನ್ನೋದು ಅವನು ಒಬ್ಬನಿಗೆ ಗೊತ್ತಿತ್ತು, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸೊ ಗೊತ್ತಿಲ್ಲದೆ ಇರೋ ವಿಚಾರನ ನಾನು ಗೊತ್ತು ಮಾಡ್ಕೋಬೇಕು ಅಷ್ಟೇ ಹೊತ್ತು ಎದುರಿಗೆ ಬಂದ ಸನ್ನಿವೇಶನ ನಾನು ಸರಿಯಾಗಿ ಹ್ಯಾಂಡಲ್ ಮಾಡಿದೆ, ಎಲ್ಲರನ್ನೂ ಬೈತಾ ಕೂತ್ಕೊಂಡ್ಬಿಟ್ಟೆ, ಎಂತ ತಪ್ಪು ಮಾಡಿದೆ ಭಗವಂತ, ನೀನು ಕರುಣಾಮಯಿ, ನನ್ನ ಪ್ರಾಣ ಉಳಿಸ್ಬಿಟ್ಟು. ಅಮ್ಮ ನಿಂಗೆ ಇವತ್ತು ಲೇಟಾಗಿ ಎಚ್ಚರ ಆಗಿದ್ದು ನನ್ನ ವರ. ನನಗೆ ತಾಯಿನ ಹೊಗಳ್ತಾನೆ, ಬೆಳಗ್ಗೆ ಎದ್ದು ಬೈದಿದ್ದಾನೆ ತಾಯಿಗೆ, ಆಮೇಲೆ ತಾಯಿನ ಹೊಗಳಿದ್ದಾನೆ. ಹಂಗೆ ಆ ಟೈಮಲ್ಲಿ ನಮಗೆ ಒಂದು ಕಷ್ಟ ಬರುತ್ತಷ್ಟೇ. ಅದು ಬಂದಿರೋದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿ ನಾವು ಮುಂದುವರಿಬೇಕು. ಅದು ಏನೋ ಒಂದು ಬಂದಿರೋದು ನನ್ನ ಸಾಮರ್ಥ್ಯನ ಮತ್ತೆ ನನಗೆ ತಿಳಿಸಿಕೊಡೋದಕ್ಕೆ. ಹಂಗೆ ಸಾಧನೆಯಲ್ಲಿ ನಾವು ಮುಂದುವರಿಬೇಕಾದ್ರೆ ಈ ತರ ಅನೇಕ ಅನುಭವಗಳಾಗತ್ತೆ. ಆ ಅನುಭವಗಳನ್ನ ನಾವು ಪಾಸಿಟಿವ್ ಆಗಿ ತಗೊಳ್ಬೇಕು. ಇದೇನೋ ಈ ಕ್ಷಣದಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ, ಮುಂದೆ ಭಗವಂತನ ಲೆಕ್ಕಾಚಾರನೇ ಬೇರೆ ಇದೆ, ನಾನು ಲೆಕ್ಕಾಚಾರ ಹಾಕೋದು ಬೇಡ, ನನ್ನದು ಅಲ್ಪ ಬುದ್ಧಿ ಬೇಡ, ನಾನು ಲೆಕ್ಕಾಚಾರ ಹಾಕಿ ಏನೇನೋ ಅರ್ಥ ಮಾಡಿಕೊಂಡು ಅನರ್ಥಕ್ಕೆ ಮತ್ತೆ ಇನ್ನಷ್ಟು ಅನರ್ಥಗಳಿಗೆ ಅವಕಾಶ ಮಾಡ್ಕೊಳ್ಳೋದ್ರ ಬದಲು ಅವನಿಚ್ಛೆ ಬೇರೆ ಏನೋ ಇದೆ, ಅವನಿಚ್ಛೆನ ನಾನು ಇಷ್ಟಪಡೋ ಹಾಗಾಗ್ಲಿ ನನ್ನ ಮನಸ್ಸು. ನನ್ನಿಷ್ಟ ಏನು ಅಂತ ನನಗೆ ಗೊತ್ತಿಲ್ಲ, ನಾನೊಬ್ಬ ಮೂಢ ನಾನು. ಸೊ ನನ್ನಿಚ್ಛೆ ಪ್ರಕಾರ ಪ್ರಪಂಚ ಬೇಡ, ಅವನಿಚ್ಛೆ ಪ್ರಕಾರ ಪ್ರಪಂಚ ಇರಲಿ, ಅವನಿಚ್ಛೆಗೆ ತಕ್ಕಂತೆ ನಾನು ಹೋಗಬೇಕು. ಸೊ ನನ್ನನ್ನು ಗಟ್ಟಿ ಮಾಡೋದಕ್ಕೆ ಆ ಒಂದು ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಈ ಥರ ಅನುಭವಗಳು ನಮ್ಮನ್ನ ಮತ್ತಷ್ಟು ಗಟ್ಟಿ ಮಾಡ್ತಾ ಹೋಗುತ್ತೆ. ಪಕ್ವವಾದಾಗಿ ನಾವು ಸರಿಯಾದ ಒಂದು ಸ್ಥಿತಿಗೆ ಬಂದಿರ್ತೀವಿ, ಒಂದೇ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತೀವಿ. ಈ ಟೈಮಲ್ಲಿ ನನಗೆ ಒಬ್ಬ ಗುರು ಬೇಕು, ಗುರು ಮಾರ್ಗದರ್ಶನ ಬೇಕು, ನನ್ನನ್ನು ಉದ್ಧಾರ ಮಾಡೋದಕ್ಕೆ ಯಾರಾದರೂ ಒಬ್ಬ ಬೇಕೇ ಬೇಕು ಅಂತ ನಾನೊಬ್ಬ ಗುರುಗೆ ಕಾಯ್ತೀನಿ.
ಗುರುಗೆ ಕಾದಾಗ ಗುರು ಸಿಗುವಂತ ವ್ಯವಸ್ಥೆ ಕೂಡ ಪರಮಾತ್ಮನೇ ಸೃಷ್ಟಿ ಮಾಡ್ತಾನೆ. ಸೃಷ್ಟಿಯಲ್ಲಿ ಇಷ್ಟಪಡೋದು ಮಾತ್ರ ನನ್ನ ಕೆಲಸ, ಅದನ್ನ ವ್ಯವಸ್ಥೆ ಮಾಡ್ತೀನಿ. ಎಷ್ಟು ಅದ್ಭುತವಾದ ವ್ಯವಸ್ಥೆ ಅಂತಂದ್ರೆ, ಪ್ರತಿಯೊಂದು ಕಾಲಕ್ಕೆ ತಕ್ಕಂತೆ ಯಾವ ಟೈಮಲ್ಲಿ ಯಾವುದು ಬೇಕು ಯಾವುದು ಬೇಡ ಅದನ್ನೆಲ್ಲ ಅವನು ರೆಡಿ ಮಾಡಿ ಕೊಟ್ಬಿಡ್ತಾನೆ. ಇಸ್ಕೊಳ್ಳೋದೆಷ್ಟೋ ಅಷ್ಟು, ಇಂಥದ್ದು ಬೇಕು ಅಂತ ನಾವು ಹೇಳಿಕೊಂಡು ಮುಂದುವರಿಯೋದು ಮಾತ್ರ ನಮ್ಮ ಕೆಲಸ. ಮನೇಲಿ ಲಾಡು ಜಾಮೂನು ಅಥವಾ ಸಿಹಿ ತಿಂಡಿಗಳು ಮಾಡ್ತೀವಿ, ಆದರೆ ತಾಯಿಗೆ ಗೊತ್ತು ನಾನು ಎಷ್ಟು ತಿನ್ನಬೇಕು, ಗಂಡನಿಗೆ ಎಷ್ಟು ಕೊಡಬೇಕು, ನಮ್ಮ ಪುಟ್ಟ ಮಗುಗೆ ಎಷ್ಟು ಕೊಡಬೇಕು ಅಂತ. ನಾನು 2 ಜಾಮೂನ್ ತಿನ್ಬಿಟ್ಟು 1 ವರ್ಷದ ಮಗುಗೆ 2 ಜಾಮೂನ್ ಕೊಟ್ರೆ ಆರೋಗ್ಯ ಹಾಳಾಗುತ್ತೆ. ಅದು ಅಳತ್ತೆ ಅಂತ ಅಂದ್ಬಿಟ್ಟು ನಾವು 2 ಜಾಮೂನ್ ಕೊಡೋಕ್ಕಾಗೋದಿಲ್ಲ. ರುಚಿಗೆ 1 ಚೂರು ಮಾತ್ರ ಕೊಡ್ತೀವಿ. ಹಾಗೆ ಅವನು ಗೊತ್ತಿರುತ್ತೆ, ಪರಮಾತ್ಮನೂ ಗೊತ್ತು. ಅದಕ್ಕೋಸ್ಕರ ನಮಗೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು. ಗುರು ಒಬ್ಬ ಬಿಟ್ಟು ಇನ್ಯಾರಿಗೂ ನಮಗೆ ದಾರಿ ತೋರ್ಸಕ್ಕಾಗೋದಿಲ್ಲ. ಅದಕ್ಕೆ ನಾವು ಗುರುನ ಸಾಕ್ಷಾತ್ ಬ್ರಹ್ಮ, ನೀನೇ ಎಲ್ಲ. ಅದಕ್ಕೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಕ್ಷಣ ಕ್ಷಣದಲ್ಲೂ. ಯಾಕೆ ಅಂತಂದ್ರೆ ಗುರುಗುವೆ ಸೃಷ್ಟಿಕರ್ತನಿಗುವೆ ವ್ಯತ್ಯಾಸನೇ ಇಲ್ಲ. ನಾನು ಯಾವ ದಾರಿಲಿ ಹೋಗ್ಬೇಕು, ನೀ ಹೋದ್ರೆ ಇಂಥದ್ದು ಸಿಗತ್ತೆ ಅನ್ನೋದು ಗುರು ಹೇಳ್ತಾನೆ. ಅದೇ ತರ ಪರಮಾತ್ಮ ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಪ್ರತಿಯೊಂದನ್ನು ಮಾಡಿಕೊಟ್ಬಿಟ್ಟಿರ್ತಾನೆ ಪ್ರಪಂಚದಲ್ಲಿ. ಸೊ ಹಾಗಾಗಿ ಸಾಧನೆಗೆ ನಾವು ಹೋಗ್ಬೇಕಾದ್ರೆ ನಮಗೊಂದು ಮಾರ್ಗದರ್ಶನ ಬೇಕು, ಒಂದು ದಾರಿ. ಇಂಥ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ, ನಾನು ಹೋಗ್ತಾ ಇರೋ ದಾರಿ ಸರಿನಾ ಅಂತ ತಿಳಿಸ್ಕೊಡೋದಕ್ಕೆ ಒಬ್ಬ ಗುರು ಬೇಕು. ಅಂತಹ ಮಾರ್ಗದರ್ಶನದಲ್ಲಿ ನಮ್ಮ ಮನಸ್ಸನ್ನ ನಾವು ಪಕ್ವತೆ ಮಾಡ್ಕೋಬೇಕು. ಮನಸ್ಸಿನ ವಿಚಾರಕ್ಕೆ ಬಂದಿದ್ವಿ ನಾವು ಹೋದ್ವಾರ, ಬೇಡ ಮನಸ್ಸಿನ ವಿಚಾರಕ್ಕೆ ನಾವು ಬಂದಿದ್ವಿ ಹೋದ್ವಾರ. ಮನಸ್ಸು ನಮ್ಮನ್ನ ಆಳ್ಬಿಡುತ್ತೆ. ನಾವು ಮನಸ್ಸಿಗೆ ಸರಿಯಾದ ಶಿಕ್ಷಣ ಕೊಟ್ಟು ನಾವು ಮನಸ್ಸಿನ ಮಾಸ್ಟರ್ ಆಗಬೇಕು, ಮನಸ್ಸಿನ ಸೇವಕ ಆಗಬಾರ್ದು. ರಾವಣನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ರಾವಣ ಒಬ್ಬ ಶಿವಭಕ್ತ, ದೊಡ್ಡ ಚಕ್ರವರ್ತಿ, ಒಬ್ಬ ಶೂರ, ಅಪ್ರತಿಮ ಧೀರ. ಅಂತಹ ರಾವಣ ಒಂದು ಸಣ್ಣ ಆಸೆ ಎಂಥದ್ದು, ಸೀತೆನ ಅಪಹರಣ ಮಾಡ್ಕೊಂಡ್ಬಂದಿದ್ದಾನೆ. ಆ ಸೀತೆ ನೀನ್ ಮಾಡಿರೋ ಕೆಲಸ ತಪ್ಪು ಅಂತ ಅಷ್ಟು ಜನ ಹೇಳಿದ್ರು ಆ ತಪ್ಪನ್ನು ಒಪ್ಕೊಳ್ಳೋ ಶಕ್ತಿ ಅವನಿಗೆ ಬರಲೇ ಇಲ್ಲ. ಅಲ್ಲಿಗೆ ಅವನ ಮನಸ್ಸು ಮಾಡಲೇ ಇಲ್ಲ. ಹಾಗಾಗಿ ಅವನಿಗೆ ಮೃತ್ಯುನೇ ಕಾದಿತ್ತು. ಅದರಿಂದ ಮನಸ್ಸು ತುಂಬಾ ಗಟ್ಟಿ ಮಾಡ್ಕೋಬೇಕು. ಅಲ್ಲಿಗೆ ನಾವು ನಿಲ್ಸಿದ್ವಿ. ಈ ಸೃಷ್ಟಿಲಿ ನಾವು ಒಂದು ಜನ್ಮ ತಗೋತೀವಿ. ಗೊತ್ತು ಗುರಿ ಇಲ್ಲದ ಈ ಪ್ರಪಂಚಕ್ಕೆ ನಾವು ಬಂದಾಗ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಯು ಆರ್ ಥ್ರೋನ್ ಟು ದಿಸ್ ವರ್ಲ್ಡ್ ವಿತ್ ಎವ್ರಿ ಟೂಲ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಯು ಅಂತಂದ್ರೆ, ಪರಮಾತ್ಮ ನಮ್ಮನ್ನ ಈ ಪ್ರಪಂಚಕ್ಕೆ ಬಿಟ್ಟಾಗ ಈ ಪ್ರಪಂಚದಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಮಗೆ ಗೊತ್ತೇ ಇಲ್ಲದೆ ಹೋದ್ರೂ ನನಗೆ ಒಂದು ಶಕ್ತಿ ಸಾಮರ್ಥ್ಯನ ಕೊಟ್ಬಿಟ್ಟೆ ಕಳಿಸಿರ್ತಾನೆ. ಅದಕ್ಕೆ ಭಗವಂತನ ಪೂರ್ಣ ಅಂತ ಕರೆಯೋದು ನಾವು. ಅವನು ನನ್ನನ್ನ ಈಗ ಕಳಿಸಿದಾನೆ ಅಂತಂದ್ರೆ ನಾನು ಈ ಪ್ರಪಂಚದಲ್ಲಿ ಏನ್ ಗಳಿಸ್ಬೇಕು ಅಷ್ಟು ಸಾಮರ್ಥ್ಯಗಳನ್ನ ಇಟ್ಬಿಟ್ಟೆ ಕಳಿಸಿರ್ತಾನೆ. ಯಾವುದನ್ನು ಮಿಸ್ ಮಾಡಿರೋದಿಲ್ಲ. ಆದರೆ ಇಂಥದ್ದು ನನ್ನ ಹತ್ರ ಇದೆ, ಇಂಥದ್ದು ನನ್ನ ಹತ್ರ ಇಲ್ಲ ಅನ್ನೋದನ್ನ ನಾನೇ ಗುರುತಿಸ್ಕೋಬೇಕು. ಅದನ್ನು ಭಗವಂತನಿಗೆ ನೀನೇ ಬಂದು ತೋರಿಸು ಅಂತ ನಾವು ಕಾಯಬಾರದು. ನಮ್ಮ ಪ್ರಯತ್ನ, ನಾವು ಹಾಕೋ ಎಫರ್ಟ್ಸ್, ನೋಡೋ ದೃಷ್ಟಿ ಎಲ್ಲ ಸರಿಗಿಟ್ಕೋಬೇಕು. ಸಾಧನೆ ಹಾದಿನಲ್ಲಿ ನಾನು ಮುಂದುವರಿಬೇಕು ಅಂತ ದೃಢವಾಗಿ ನಿಶ್ಚಯಿಸಿದ್ರೆ ಭಗವಂತ ಅದಕ್ಕೆ ತಕ್ಕಂತೆ ಪ್ರಕೃತಿನಲ್ಲಿ ಪ್ರತಿ ಒಂದನ್ನು ವ್ಯವಸ್ಥೆ ಮಾಡಿಬಿಡ್ತಾನೆ. ಹೋದ್ವಾರ ನನಗೆ ತುಂಬಾ ಆಶ್ಚರ್ಯ ಆಯ್ತು ಇಲ್ಲಿ ಬಂದಾಗ. ಯಾಕೆಂತಂದ್ರೆ 70 ವರ್ಷದಿಂದ ಸತತವಾಗಿ ಇಲ್ಲಿ ಪ್ರವಚನ ನಡೀತಾ ಇದೆ ಅಂತಂದ್ರೆ, ಇಲ್ಲಿ ಅಂತ ಹಾಲ್ನ ನಿರ್ಮಿಸಿದಾಗ ಅವ್ರಿಗೆ ಎಷ್ಟು ದೂರದೃಷ್ಟಿ ಇತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ಇಲ್ಲಿ ಬಂದು ಸೇರ್ತೀವಿ ಅಂತ. ವರ್ಷಗಳು ದಿನಗಳು ಕಳೀತಾನೆ ಹೋಗ್ತದೆ, ನಾವೆಲ್ಲ ಬದಲಾಗ್ತಾ ಇದೀವಿ. ಈ ಹಾಲು, ಇಲ್ಲಿ ನಡೆಯೋ ಪ್ರವಚನ, ಇಲ್ಲಿ ನಡೆಯೋ ಸತ್ಸಂಗ
ನಿರಂತರವಾಗಿ ನಡೀತಾ ಇದೆ. ಇಲ್ಲಿ ಈ ರೀತಿ ನಡೆಯುತ್ತೆ ಅಂತ ಇದನ್ನ ನಿರ್ಮಿಸಿದ ಆ ವ್ಯಕ್ತಿಗೆ ಗೊತ್ತಿತ್ತು, ನಮಗ್ ಗೊತ್ತಿರಲಿಲ್ಲ. ಸೊ ಹಂಗಾಗಿ ನಮಗೆ ಇಂಥದ್ದು ಬೇಕು, ಇಂಥದ್ದು ಬೇಡ, ನಾನು ಈ ದಾರಿನಲ್ಲಿ ಮುಂದುವರಿತಾ ಇದ್ದೀನಿ ಅಂದ ತಕ್ಷಣ ಪ್ರಕೃತಿ ಅಷ್ಟು ವ್ಯವಸ್ಥೆನ ಓಪನ್ ಮಾಡಿಬಿಡುತ್ತೆ. ಎಸ್, ತುಂಬಾ ದೊಡ್ಡದಾಗಿದೆ, ಹೋಗು, ಎಂಟ್ರಾಗು, ಏನೇನ್ ಬೇಕೋ ಎಲ್ಲ ಸಂಪಾದನೆ ಮಾಡ್ಕೊಂತ ನಮ್ಮನ್ನು ಫ್ರೀಯಾಗಿ ಬಿಟ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಸರಿಯಾಗಿ ಆರಿಸ್ಕೊಂಡು ನನಗೇನ್ ಬೇಕೋ ಅದನ್ನು ತಗೊಂಡ್ಬರ್ಬೇಕು ನಾನು. ಅದು ನನ್ನ ಕೈನಲ್ಲಿದೆ. ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಪಕ್ವ ಮಾಡ್ಕೋಬೇಕು ಅಂತ ಹೇಳೋದು, ಮನಸ್ಸನ್ನ ಶುದ್ಧೀಕರಣ ಮಾಡ್ಕೋಬೇಕು ಅನ್ನೋದು ಇದೊಂದೇ ಕಾರಣಕ್ಕೆ. ಹಂಗಾಗಿ ನಾವು ಅದನ್ನು ಅರ್ಥಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾವುದೇ ಒಂದು ಸಿಚುವೇಶನ್ ನಮಗೆ ಎದುರಿಗೆ ಬಂದಾಗ ಬರೋದಕ್ಕೆ ಮುಂಚಿತವಾಗಿ ಭಗವಂತ ನಮಗೆ ಅಷ್ಟು ಶಕ್ತಿನ ಕೊಟ್ಬಿಟ್ಟಿರ್ತಾನೆ. ಅಮೃತ ಬಿಂದು ಉಪನಿಷತ್ತಿನಲ್ಲಿ ಒಂದು ಕಡೆ ಬರುತ್ತೆ, ಪರಮಾತ್ಮ ಈ ದೇಹ ಅಂತ ಕೊಟ್ಟಾಗ ಇದು ಶಾಶ್ವತ ಅಲ್ಲ, ಹುಟ್ಟತ್ತೆ, ಜನ್ಮ ತಗೊಳತ್ತೆ, ಬೆಳೆಯತ್ತೆ, ಆಹಾರ ಸೇವನೆ, ಪೋಷಣೆ ಬೆಳೀತಾ ಹೋಗುತ್ತೆ, ಆಯಸ್ಸಿರೋವರೆಗೂ ಅದು ಬೆಳೀತಾ ಹೋಗುತ್ತೆ. ಮತ್ತೆ ಅದೇ ತರ ಜರ್ಜರಿತ ಆಗತ್ತೆ, ರೋಗ ರುಜಿನಗಳು ನಮ್ಮ ಕರ್ಮಾನುಸಾರ ಬರುತ್ತೆ. ಒಂದಿನ ನಾವು ಮಣ್ಣಾಗಬೇಕು. ಇದು ಸತ್ಯ. ಈ ಸತ್ಯಕ್ಕೆ ಹೆದರಿಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹುಟ್ಟಿದೀವಿ, ಬಂದಿದ್ದೀವಿ, ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮನ್ನ ಹೇಗೆ ಇಲ್ಲಿ ಕರ್ಕೊಂಬಂದ ಹಂಗೆ ಕರ್ಕೊಂಡು ಹೋಗೋದು ಅವನಿಗೆ ಗೊತ್ತಿದೆ. ಇಲ್ಲಿಗೆ ನಮ್ಮನ್ನು ಕಳಿಸಿದಾಗ ನಿನಗೆ ಇಂಥದ್ದಾಗತ್ತೆ, ಇಂಥದ್ದಾಗೋದಿಲ್ಲ ಅಂತ ಅವನು ಹೇಳೋದೇ ಇಲ್ಲ. ಅದಷ್ಟು ಬಿಟ್ಬಿಡ್ತಾನೆ. ಆ ಸಸ್ಪೆನ್ಸ್ನ ನಾವು ಹುಡುಕ್ಬಾರ್ದು. ಅದು ಬಂದಾಗ ಅದನ್ನ ನೋಡ್ತಾ ಮುಂದುವರಿಬೇಕು. ಅದನ್ನು ಹುಡುಕೋ ಪ್ರಯತ್ನ ಮಾಡಬಾರ್ದು. ನನಗೆ ನಾಳೆ ಏನಾಗತ್ತೆ, ನಾಳಿದ್ದೇನಾಗತ್ತೆ, ಶಾಸ್ತ್ರ ಕೇಳೋಣ, ಭವಿಷ್ಯ ಕೇಳೋಣ, ಮುಂದೆ ಏನಾಗತ್ತೆ ಅನ್ನೋದು ಗೊತ್ತೇ ಆಗ್ಬಾರ್ದು ನಮಗೆ. ನಾವು ಒಂದು ಫಿಲಮ್ಗೆ ಹೋದ್ರೆ ಹೀರೋ ಏನ್ ಮಾಡ್ತಾನೆ ಅಂತ ಕಾಯ್ತಾ ಕೂತಿರ್ತೀವಿ. ಮುಂಚೆನೆ ಗೊತ್ತಾಗೋದ್ರೆ ನಾವು ಕಾಯ್ತೀವ, ಫಿಲಮಲ್ಲಿ ಕಾಯೋದಿಲ್ಲ. ನಮಗೆ ಗೊತ್ತಾಗಬಾರ್ದು ನನ್ನ ಮುಂದೆ ಏನಿದೆ ಅನ್ನೋದು ನನಗೆ ಗೊತ್ತಾಗಬಾರ್ದು. ಅವನಿಗೆ ಗೊತ್ತಿದೆ ಅಲ್ವಾ, ಅವನ ಮೇಲೆ ನಂಬಿಕೆ ಇಟ್ಟರೆ ನನಗೆ ಸಿಗೋದೆಲ್ಲ ಅದ್ಭುತವಾಗಿರುತ್ತೆ. ನನ್ನ ದೃಷ್ಟಿ ಆ ನಿಟ್ಟಿನಲ್ಲಿ ನಾನು ಬೆಳೆಸ್ಕೋಬೇಕು. ನನ್ನ ಮನಸ್ಸು ಅಷ್ಟು ಪರಿಶುದ್ಧ ಮಾಡ್ಕೋಬೇಕು. ಅದರಿಂದ ಭಗವಂತ ನಮಗೆ ಏನ್ ಬೇಕು ಸುತ್ತಮುತ್ತಲ ಅಷ್ಟು ನೆರವು ನೀಡೋದಕ್ಕೆ ರೆಡಿಯಾಗಿ ಹೋಗಿರ್ತಾನೆ. ಅವನು ಎಷ್ಟು ಕರುಣಾಮಯಿ ಅಂತಂದ್ರೆ ನಮಗೆ ಮೋಕ್ಷ ಮುಕ್ತಿ ಕೊಡುವ ಮುಖಾಂತರ ನಮ್ಮನ್ನ ಅವನ ಹತ್ರ ಇಟ್ಕೊಳ್ಳೋಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ನಾವು ಮತ್ತೆ ಮತ್ತೆ ಕರ್ಮ ಮಾಡಿ ಜನ್ಮಗಳು ತಗೋತಾ ಇದೀವಿ. ಒಂದು ಸಣ್ಣ ಕಷ್ಟ ಬಂದ ತಕ್ಷಣ ಭಗವಂತನ ದೂಷಿಸ್ತೀವಿ. ಆದರೆ ಆ ಕಷ್ಟದ ಹಿಂದೆ ಒಂದು ಜ್ಞಾನ ಇಟ್ಟಿರ್ತಾನೆ. ಆ ಜ್ಞಾನ ಸಂಪಾದನೆ ಮಾಡಿಕೊಳ್ಳದೆ ಸಾಧನೆಯ ಹಾದಿ. ಸೊ ಹಂಗಾಗಿ ನಮಗೆ ಈ ದಾರಿಲಿ ನಾವು ಹೋಗ್ಬೇಕಾಗಿ ಬಂದಾಗ ಬರುವಂತಹ ಅಷ್ಟು ಸನ್ನಿವೇಶಗಳನ್ನ ನಗನಗ್ತಾ ಪರಮಾತ್ಮನ ಪ್ರಸಾದನ ಹೇಗೆ ಸ್ವೀಕಾರ ಮಾಡ್ತೀವಿ? ಇಸ್ಕೋತೀವಿ, ಕಣ್ಗೊತ್ಕೋತೀವಿ, ಸ್ವೀಕಾರ ಮಾಡ್ತೀವಿ ಅಷ್ಟೇ. ಅದರಲ್ಲಿ ರುಚಿ ಇದೆಯಾ, ನನ್ನ ಕಡಿಮೆ ಕೊಟ್ರ, ನನ್ನ ಪ್ರಸಾದದಲ್ಲಿ ಗೋಡಂಬಿ ಇತ್ತ, ದ್ರಾಕ್ಷಿ ಇತ್ತ, ಏನು ನೋಡೋದಿಲ್ಲ. ಪ್ರಸಾದಕ್ಕೆ ಕೈ ಒಡ್ತೀವಿ, ಕೊಟ್ಟ ತಕ್ಷಣ ಶ್ರೀಕೃಷ್ಣ ತಗೋತೀವಿ ಅಷ್ಟೇ ನಾವು ಮಾಡ್ಬೇಕಾದ್ರೆ. ಅಲ್ಲಿ ರುಚಿ ನೋಡಬಾರ್ದು, ಕಡಿಮೆ ಇದೆಯಾ, ಜಾಸ್ತಿ, ಏನು ಬೇಡ, ಪ್ರಸಾದ ಅಷ್ಟೇ, ಫಿನಿಶ್. ಅದನ್ನ ಸ್ವೀಕಾರ ಮಾಡುವಂತಹ ಮನೋಭಾವನ ಪ್ರಸಾದ ಬುದ್ಧಿ ಅಂತ ಕರೀತಾರೆ. ಅಂತಹ ಸನ್ನಿವೇಶಗಳು ದುಃಖ ಆಗಿರಲಿ, ಸುಖ ಆಗಿರಲಿ, ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ನಮ್ಮ ಬುದ್ಧಿಮಟ್ಟನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಅದನ್ನ ಮೆಚುರಿಟಿ ಲೆವೆಲ್ ಅಂತ ಕರಿತೀವಿ, ಬುದ್ಧಿಮಟ್ಟ ಅಂತ ಹೇಳ್ತೀವಿ. ಆ ಬುದ್ಧಿಮಟ್ಟನ ಬೆಳೆಸ್ಕೋಬೇಕು, ಅದನ್ನ ಗುರುತಿಸ್ತಾ ಹೋಗ್ಬೇಕು. ಇದನ್ನ ತಿಳಿಯುವ ಪಥನೇ ಸಾಧನೆಯ ಮಾರ್ಗ.
ಇಂತಹ ಒಂದು ಸಾಧನೆಯ ಪಥದಲ್ಲಿ ನಮಗೆ ಸಿಗಬೇಕಾಗಿರೋದು ಮತ್ತೆ ನಾವು ಹುಡುಕ್ತಾ ಇರೋದು ಕೇವಲ ಜ್ಞಾನ. ಜ್ಞಾನ ಅನ್ನೋದು ಲೌಕಿಕವಾಗಿ ನಾವು ಯಾವುದನ್ನ ಆಸ್ತಿ ಅಂತ ಬೆಲೆ ಕೊಡ್ತಾ ಹೋಗ್ತೀವಿ, ಅದು ಎಲ್ಲ ಬೆಲೆಗಳಿಗೂ ಮೀರಿದ ಬೆಲೆ ಇದು ಜ್ಞಾನ ಅನ್ನೋದು. ನಾವು ಸಂಪಾದನೆ ಮಾಡಿದ ಆಸ್ತಿ, ಮನೆ, ಮಠ ಎಲ್ಲ ಒಂದು ಹೊರಟೋಗುತ್ತೆ. ಜ್ಞಾನ ಮಾತ್ರ ನಮ್ಮ ಜೊತೆ ಇರುತ್ತೆ. ಜ್ಞಾನದಿಂದ ಮಾಡದಂತಹ ಕರ್ಮ ಸಂಸ್ಕಾರವಾಗಿ ಬೆಳೆಯುತ್ತೆ. ಅದು ಆ ಕ್ಷಣದಲ್ಲಿ ನಮಗೆ ಕೊಡಬಹುದು, ಸರಿಯಾದ ಟೈಮ್ ನೋಡಿ ನಮಗೆ ಕೊಡಬಹುದು. ಆದರೆ ಅಂತಹ ಫಲ ನಮಗೆ ಬಂದಾಗ ಅದ್ರ ಹಿಂದೆ ನಮ್ಮದೇ ಆದ ಒಂದು ಕರ್ಮ ಇದೆ, ನಮ್ಮದೇ ಆದ ಒಂದು ನಾವು ಕೆಲಸ ಮಾಡಿದೀವಿ ಅನ್ನೋದು ನಾವು ತಿಳ್ಕೋಬೇಕು. ನಾವು ಇವತ್ತು ಟಿವಿನಲ್ಲಿ ನೂರಾರು ತರ ಪ್ರೋಗ್ರಾಮ್ಗಳನ್ನ ನೋಡ್ತಾ ಹೋಗ್ತೀವಿ. 3 ವರ್ಷದ ಮಗು, 4 ವರ್ಷದ ಮಗು ಅದ್ಭುತವಾಗಿ ಸಂಗೀತ ಹೇಳುತ್ತೆ, ಹಾಡು ಹೇಳುತ್ತೆ. ನಮಗೆ 4 ಲೈನನ್ನ ಬರ್ದಿರೋದನ್ನ ಬೈಹಾಟ್ ಮಾಡಿ ಹೇಳಕ್ಕಾಗೋದಿಲ್ಲ. 4-5 ವರ್ಷದ ಮಗು ಇಡೀ ಒಂದು ಸಂಗೀತನ ನೋಡ್ಕೊಳ್ಳದೆ ಅದ್ಭುತವಾಗಿ ಹೇಳಿ ಅಲ್ಲಿ ಇದ್ದ ಅಷ್ಟು ಜನನ ರಂಜಿಸುತ್ತೆ, ಅಷ್ಟು ಮೋಹಕವಾಗಿ ಹೇಳುತ್ತೆ. ಹೇಗೆ ಸಾಧ್ಯ? ವೇದಾಂತದಲ್ಲಿ ನಾವು ಇಡೋ ಒಂದೊಂದು ಹೆಜ್ಜೆ ಸಂಸ್ಕಾರವಾಗಿ ಬೆಳೆಯುತ್ತೆ ಅನ್ನೋದಕ್ಕಿದೆ. ಆ ಮಗು ನಮ್ಮ ಕಣ್ಣಿಗೆ ಈಗ 5 ವರ್ಷ ಅಷ್ಟೇ, ಆ ಮಗು ಸಾಧನೆ ಜನ್ಮ ಜನ್ಮದಲ್ಲಿ ನಡೆದಾಗೋಗಿದೆ. ಈಗ ಅದು ಹೇಳಬೇಕಾಗಿರೋದು ಕೆಲಸ ಮಾತ್ರ ಬಂದಿರೋದು ಅಷ್ಟೇ. ಅದು ಟಿವಿನಲ್ಲಿ ಎಲ್ಲರಿಗೂ ಹೇಳೋ ಟೈಮ್ ಮಾತ್ರ ಅದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಅದ್ರ ಹಿಂದೆ ಅದು ಮಾಡಬೇಕಾಗಿದ್ದ ಪ್ರಯತ್ನ ಮುಗಿದೋಗ್ಬಿಟ್ಟಿದೆ, ಯಾವುದೋ ಜನ್ಮದಲ್ಲಿ ಆಗೋಗಿದೆ. ಆ ಜನ್ಮದಲ್ಲಿ ಅದಕ್ಕೆ ಆಯಸ್ ಅಷ್ಟೇ ಇತ್ತು, ಅಷ್ಟು ಮಾತ್ರ ಅನುಭವಿಸಿ ಹೊರಟೋಯ್ತು. ಈಗ ಬಂದಿದೆ, ಕಣ್ಬಿಟ್ಟ ತಕ್ಷಣ ಹಾಡು ಹೇಳುತ್ತೆ, ಸಂಗೀತ ಹೇಳುತ್ತೆ. ವೇದಾಂತದಲ್ಲಿ ನಮ್ಮ ಪ್ರಯತ್ನ ಯಾವತ್ತೂ ಫೇಲ್ಯೂರ್ ಆಗಲ್ಲ. ನಾವು ಮುಂದುವರಿಬೇಕಷ್ಟೇ. ಏನಪ್ಪಾ ಈಗಾಗಲೇ 60-70 ವರ್ಷ ಆಗೋಗಿದೆ, ಈಗ ನಾನು ವೇದಾಂತ ಕಲಿಯದ, ಈಗ ನಾನು ಈ ವಿಚಾರ ಮಾಡದ, ಯಾವ ಟೈಮಲ್ಲಿ ಏನಾಗ್ತೀನೋ, ಎಷ್ಟು ಆಯಸ್ ನನಗೆ ಗೊತ್ತಿದೆಯೋ ಇಲ್ವೋ, ಈಗ ನಾನು ಮಹಾಭಾರತ ಓದ್ಬೇಕಾ, ಭಗವದ್ಗೀತೆ ಓದ್ಬೇಕಾ, ರಾಮಾಯಣ ಈಗ ಓದ್ಬೇಕಾ, ಓದಿದ್ರೆ ನನಗೆ ಅರ್ಥ ಆಗತ್ತಾ? ಯಾವ ಸಾಧನೆಯಲ್ಲಿ ನಾವು ಎಲ್ಲಿವರೆಗೆ ಮುಂದುವರೆದಿರ್ತೀವಿ, ಮುಂದಿನ ಜನ್ಮದಲ್ಲಿ ಅದರ ಮುಂದಿನ ಹೆಜ್ಜೆ ಮಾತ್ರ ನಾವು ಇಡ್ತೀವಿ. ಅಲ್ಲಿವರೆಗೆ ಭಗವಂತ ಕರ್ಕೊಂಡ್ಬಂದು ಬಿಟ್ಬಿಟ್ಟಿರ್ತಾನೆ ನಮ್ಮನ್ನ. ನಾವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಯ್ಯೋ ಇಷ್ಟು ಮಾಡಿ ವೇಸ್ಟ್ ಆಗೋಯ್ತಾ? ವೇಸ್ಟ್ ಅನ್ನೋದು ವೇದಾಂತದಲ್ಲಿ ಇಲ್ಲ. ಪ್ರತಿಯೊಂದಕ್ಕೂ ಪರಮಾತ್ಮ ಲೆಕ್ಕಾಚಾರ ಹಾಗೆ ಕೊಟ್ಬಿಡ್ತಾನೆ. ನಾವು ಯಾರಿಗಾರು ಕೊಡದೇ ಇರ್ತೀವಿ, ಅವ್ರು ಸಿಟ್ಕೊಂಡ್ಬಿಡ್ತೀವಿ. ನಾವು ಎಷ್ಟೋ ಸಲಿ ಅವನು ಕೇಳಲೇ ಇಲ್ಲ, ಇಡು ನನಗೆ ಆಗತ್ತಿದು, ಇದು ನಮ್ಮ ಬುದ್ಧಿ. ಆದರೆ ನಾನು ಮಾಡಿರೋ ಕೆಲಸಕ್ಕೆ ಪರಮಾತ್ಮ ತಗೋ ಅಂತ ಕೊಟ್ಬಿಡ್ತಾನೆ. ಯಾವಾಗ ಕೊಡಬೇಕು ಅವನಿಗೆ ಗೊತ್ತು. ಕೇಳೋ ಅವಶ್ಯಕತೆನೇ ಇಲ್ಲ. ನಾನು ಕೇಳಲಿ ಬಿಡ್ಲಿ ಬಂದ್ಬಿಡುತ್ತೆ ಅಲ್ವಾ? ನಿಜ ಹೇಳಬೇಕು ಅಂದ್ರೆ ಇಷ್ಟು ಅದ್ಭುತವಾದ ಜಾಗದಲ್ಲಿ ನಾನು ಬರ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ನನ್ನ ಸೌಭಾಗ್ಯ ನಿಮ್ಗಳ ಜೊತೆ ಇರೋದು. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಬರ್ತೀನಿ ಅಂತ. 5 ವರ್ಷ 6 ವರ್ಷ ಕೆಳಗಡೆ ಬಂದಿದ್ದೆ, ನಾನು ಅಲ್ಲಿ ಕೂತಿದ್ದೆ. ಆದ್ರೆ ಸೌಭಾಗ್ಯ ನಿಮ್ಗಳೆಲ್ಲರ ಜೊತೆನಲ್ಲಿ ಇವತ್ತು ನಾ ಇಲ್ಲಿ ವಿಚಾರ ಹಂಚ್ಕೋತಾ ಇದ್ದೀನಿ ಅಂತಂದ್ರೆ ಅದು ಪರಮಾತ್ಮನ ಅನುಗ್ರಹ ಮಾತ್ರ. ಹಾಗಾಗಿ ವೇದಾಂತದಲ್ಲಿ ನಾವಿಡೋ ಒಂದೊಂದು ಹೆಜ್ಜೆಯನ್ನು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ ಅಷ್ಟೇ ಹೊತ್ತು ನಮ್ಮನ್ನ ಹಿಂದಕ್ಕೆ ಕಳಿಸೋದಿಲ್ಲ. ಭಗವಂತ ಬಿಡೋದಿಲ್ಲ, ಅವನು ನೋಡ್ಕೋತಾನೆ. ನಿಜವಾದ ಜಡ್ಜ್ ಅವನೇ, ನಾವು ಯಾರೂ ಅಲ್ಲ. ನಾವು ಯಾರನ್ನೂ ಜಡ್ಜ್ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗೋದಷ್ಟೇ. ಈ ರೀತಿಯ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಭಗವಂತನೇ ಸ್ವತಃ, ಭಗವಂತನ ವಾಣಿ ಅಂತ ಕರಿತೀವಿ ಭಗವದ್ಗೀತೆನ. ಈ ರೀತಿ ನಮಗೆ ಬರೋ ಸಂಶಯಗಳು, ನೂರಾರು ಪ್ರಶ್ನೆಗಳು, ತೊಡಕುಗಳು, ಇದರ ನಿವಾರಣೆಗೆ ಭಗವಂತ ಸ್ವತಃ ಶ್ರೀಕೃಷ್ಣ ಅವನೇ ಇದನ್ನ
ಭಗವಂತನ ಭಗವದ್ಗೀತೆಯ ಮುಖಾಂತರ ನಮಗೆ ದಾರಿ ತೋರಿಸಿದ್ದಾನೆ. ಭಗವದ್ಗೀತೆ ನಮಗೆ ಮಾರ್ಗಪ್ರಾಯ ಆಗಿದೆ. ಇದಕ್ಕೆ ಈ ಸಾಧನೆಯ ಹಾದಿನಲ್ಲಿ ನಾವೀಗ ಮುಂದೆ ನೋಡುವಂಥ ಶ್ಲೋಕಗಳು ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಬರುತ್ತೆ. ಆದ್ರಿಂದ ಈ ಭಗವದ್ಗೀತೆಗೆ ಯೋಗಶಾಸ್ತ್ರ ಅಂತ ಕರೀತಾರೆ. ಸ್ವಲ್ಪ ನಿಧಾನ ಆದ್ರೂ ಪ್ರತಿ ಪದದ ಅರ್ಥ ತಿಳ್ಕೊಳ್ಳೋಣ. ಈ ಭಗವದ್ಗೀತೆನ ಯೋಗಶಾಸ್ತ್ರ ಅಂತ ಕರೀತಾರೆ. ಅದಕ್ಕೆ ಪ್ರತಿ ಅಧ್ಯಾಯ 18 ಅಧ್ಯಾಯ ಇದೆ ಭಗವದ್ಗೀತೆನಲ್ಲಿ. ಪ್ರತಿ ಅಧ್ಯಾಯ ಮುಗಿದಾಗ ಕೊನೆಯಲ್ಲಿ ಆ ಅಧ್ಯಾಯ ಮುಗಿದ ತಕ್ಷಣ ಹೇಳುತ್ತೆ, ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ. ಯೋಗಶಾಸ್ತ್ರ ಅಂತ ಕರೀತಾನೆ ಈ ಭಗವದ್ಗೀತೆನ. ಯೋಗ ಅಂದ್ರೇನು, ಶಾಸ್ತ್ರ ಅಂದ್ರೇನು, ಎಷ್ಟು ಅದ್ಭುತವಾಗಿದೆ ನೋಡಿ. ಶಾಸ್ತ್ರ ಅಂತಂದ್ರೆ ಅದೊಂದು ಪೂರ್ಣ ಗ್ರಂಥ. ಗ್ರಂಥ ಅಂತಂದ್ರೆ ಏನು ಅಂತಂದ್ರೆ ಅದರಲ್ಲಿ ಏನೇನು ಅಡಕವಾಗಬೇಕಾಗಿದೆ, ಏನು ಅಂತ ಇನ್ನೂ ಗೊತ್ತಿಲ್ಲ ನಮಗೆ, ಏನೇನು ಅಡಕವಾಗಬೇಕಾಗಿದೆ ಅದೆಲ್ಲ ಸಂಪೂರ್ಣವಾಗಿ ಆ ಗ್ರಂಥದಲ್ಲಿದೆ. ಅದಕ್ಕೆ ಅದನ್ನ ಶಾಸ್ತ್ರ ಅಂತ ಕರೀತಾರೆ. ಅಂತಹ ಶಾಸ್ತ್ರದಲ್ಲಿ ಅದು ನಮಗೆ 6 ರೀತಿಯಲ್ಲಿ ದರ್ಶನ ಆಗುತ್ತೆ. ಅಂತಂದ್ರೆ 6 ರೀತಿಯಲ್ಲಿ ನಮಗೆ ಬೆಳಕು ಚೆಲ್ಲುತ್ತೆ ಶಾಸ್ತ್ರ. ಯಾವ್ಯಾವ ವಿಚಾರದ ಬಗ್ಗೆ ಅದು ಬೆಳಕು ಚೆಲ್ಲುತ್ತೆ ಶಾಸ್ತ್ರ ಅಂತಂದ್ರೆ, ನಮಗೆ ಜೀವ, ನಾವುಗಳೆಲ್ಲ, ನಾವು ಪ್ರತಿಯೊಬ್ಬರು, ಜಗತ್ತು, ನಮಗೆ ಗೋಚರ ಆಗ್ತಾರ ಈ ಒಂದು ವ್ಯವಸ್ಥೆ, ಪ್ರಪಂಚ, ಈ ಜಗತ್ತು, ಈಶ್ವರ, ಜೀವ, ಜಗತ್, ಈಶ್ವರ. 3ನೇದು ಈಶ್ವರ. ಈಶ್ವರ ಅಂತಂದ್ರೆ ಏನು? ಈಶ್ವರ ಅಂತಂದ್ರೆ ಭಗವಂತ, ಒಡೆಯ. ಯಾವ ರೀತಿ ಒಡೆಯ, ಯಾವುದಕ್ಕೆ ಒಡೆಯ ಅವನು, ಯಾವುದಕ್ಕೆ ಯಜಮಾನ ಅಂತಂದ್ರೆ ಎಲ್ಲದಕ್ಕೂ. ಯಾವುದದು ಎಲ್ಲ ಅಂತಂದ್ರೆ ಅಷ್ಟೈಶ್ವರ್ಯ. ಈಶ್ವರ ಅಂತಂದ್ರೆ ಅಷ್ಟೈಶ್ವರ್ಯದ ಒಡೆಯ ಈಶ್ವರ. ಮುಂದೆ ಬೇರೆ ವಿವರಣೆ ಬಂದಾಗ ಆ ಈಶ್ವರನ ಬಗ್ಗೆ ತಿಳ್ಕೊಳ್ಳೋಣ. 4ನೇದು ಧರ್ಮ. ಧರ್ಮ ಅನ್ನೋದು ಕೂಡ ತುಂಬಾ ದೊಡ್ಡ ಡೈಮೆನ್ಷನ್. ಅದು ಒಂದು ವಾಕ್ಯದಲ್ಲಿ, ಒಂದು ಪುಟದಲ್ಲಿ 1-2 ನಿಮಿಷ ಹೇಳಿ ಮುಗಿಸುವಂತಹ ಒಂದು ಸಣ್ಣ ಪದ ಅಲ್ಲ ಅದು ಧರ್ಮ. ಅದು ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ನಮ್ಮ ಪ್ರಥಮ ಕರ್ತವ್ಯ ಧರ್ಮ. ಅಂತಂದ್ರೆ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ಮಾಡತಕ್ಕಂತಹ ಕೆಲಸನ ಶ್ರದ್ಧೆಯಿಂದ ಭಗವಂತನ ಪ್ರೀತಿಗಾಗಿ ಮಾಡುವಂತಹ ಕೆಲಸ, ನನ್ನಿಷ್ಟ ಬಂದಿದ್ದ ಕೆಲಸ ಅಲ್ಲ. ಇದು ನನ್ನ ಪ್ರಥಮ ಕರ್ತವ್ಯ ಅಂತ ಅಂದ್ಬಿಟ್ಟು ನಾನು ಮಾಡೋ ಎಲ್ಲಾ ಕೆಲಸಗಳು ಧರ್ಮ ಅಲ್ಲ. ನಾನು ಮಾಡುವ ಯಾವ ಕೆಲಸ ಭಗವಂತನಿಗೆ ಇಷ್ಟ ಆಗತ್ತೆ, ಈಶ್ವರನಿಗೆ ಇಷ್ಟ ಆಗತ್ತೆ, ಅಂತಹ ಕೆಲಸ ಅದನ್ನ ಧರ್ಮ ಅಂತ ಕರೀತಾರೆ. ಇದು ಒಂದು ಸಣ್ಣ ಅರ್ಥ, ಮುಂದುವರಿಯೋಣ, ಗೊತ್ತಾಗ್ತಾ ಹೋಗುತ್ತೆ ಮುಂದೆ. 5ನೇದು ಮೋಕ್ಷ. ಮೋಕ್ಷ ಅಂತಂದ್ರೆ ಸಾಕ್ಷಾತ್ಕಾರ, ಗಾಡ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ, ಮುಕ್ತಾವಸ್ಥೆ, ಈ ತರ ಹೇಳ್ತಾರೆ. ಅಂತಂದ್ರೆ ಬಂಧನದಿಂದ ಬಿಡುಗಡೆ ಅನ್ನೋ ಒಂದು ಸಣ್ಣ ಅರ್ಥ ಇಟ್ಕೊಂಡು ನಾವು ಮುಂದುವರಿಯೋಣ. ಮುಂದೆ ಅದು ಮೋಕ್ಷ ಅಂತಂದ್ರೆ ಏನು ಒಂದು ಓಪನ್ ಆಗ್ತಾ ಹೋಗುತ್ತದು. ಸೊ ಇಲ್ಲಿ ಮೋಕ್ಷ ಅಂತಂದ್ರೆ ನಾವು ಬಂಧನ ಅಂತಂದ್ರೆ ಯಾವ ಬಂಧನದಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಯಾರಿಗೂ ಒಂದು ಬೌಂಡ್ರಿ ಒಳಗಡೆ ಸಿಕ್ಕಾಕೊಳ್ಳೋಕೆ ಇಷ್ಟ ಇಲ್ಲ. ಯಾವಾಗ ನಮ್ಮ ಸುತ್ತು ಒಂದು ಗೋಡೆ ಇದೆ ಅಂತ ನಾವು ಕಲ್ಪನೆ ಮಾಡ್ಕೊಂಡ್ರೆ ಅದು ನಮಗೆ ಬಂಧನ ಆಗುತ್ತೆ. ಫಸ್ಟ್ ಇಲ್ಲಿಂದ ಈಚೆ ಹೋಗ್ಬೇಕು. ನಾನು ಒಂದು ಬೌಂಡ್ರಿನಲ್ಲಿ ಇರೋದಕ್ಕೆ ಇಷ್ಟನೇ ಪಡೋದಿಲ್ಲ. ಸೊ ಬಂಧನದಿಂದ ಈಚೆ ಬರೋದು ಕೂಡ ಮೋಕ್ಷ.
ಅದು ಯಾವ ಥರ ಇರುತ್ತೆ ಬಂಧನ ಮುಂದೆ ನೋಡೋಣ. 6ನೇದು ಸಾಧನೆ. ಸಾಧನೆ ಅಂತಂದ್ರೆ ಆ ಒಂದು ದಾರಿನಲ್ಲಿ ನಾವು ಮುಂದುವರಿತಾ ನಮ್ಮ ಆಗೋ ಅನುಭವಗಳನ್ನ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೋಬೇಕು, ಈ ಜೀವನ ಹೇಗೆ ನಾನು ಸಾರ್ಥಕ ಮಾಡ್ಕೋಬೇಕು, ಇದನ್ನು ಅಳವಡಿಸ್ಕೊಂಡು ಭಗವಂತನ ಸೇವೆ ಹೇಗೆ ಮಾಡೋದು, ಈ 6 ಅಂಶಗಳು ಶಾಸ್ತ್ರದಲ್ಲಿರುತ್ತೆ, ಗ್ರಂಥದಲ್ಲಿರುತ್ತೆ. ಈ 6 ವಿಷಯಗಳಲ್ಲಿ ಬೆಳಕು ಚೆಲ್ಲುವ ಗ್ರಂಥಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ. ಯೋಗ ಅಂತಂದ್ರೆ ಏನು ಹಾಗಾದ್ರೆ? ಯೋಗ ಅಂತಂದ್ರೆ ನಾವು ಹೇಳ್ತೀವಿ, ಸಡನ್ ಆಗಿ ಒಂದು ಲಾಟ್ರಿ ದುಡ್ಡು ಬಂತು, ಗೊತ್ತೇ ಇರಲಿಲ್ಲ, ಕೆಲಸ ಸಿಕ್ಬಿಡ್ತು, ಸಡನ್ ಆಗಿ ಒಂದು ಮನೆ ಕಟ್ಸಿದ್ವಿ, ಮಗಳ ಮದುವೆ ಮಾಡಿದ್ವಿ, ಏನೋ ಇದು ನಿನ್ನೆ ಮೊನ್ನೆವರೆಗೂ ಗೊತ್ತೇ ಇರಲಿಲ್ಲ, ಸಡನ್ ಆಗಿ ಹೆಂಗಾಯ್ತಿದೆಲ್ಲ, ಯೋಗ ಅಪ್ಪ. ಇದು ಸಾಮಾನ್ಯ ಭಾಷೆನಲ್ಲಿ ನಾವು ಅರ್ಥ ಮಾಡ್ಕೊಂಡಿರೋದು ಯೋಗ ಅಂತಂದ್ರೆ. ಯೋಗ ಅಂತಂದ್ರೆ ನಮ್ಮ ಊಹೆಗೆ ನಿಲುಕದ್ದು, ಕನಸಿನಲ್ಲೂ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡದೇ ಇದ್ದು ಸಡನ್ ಆಗಿ ನನ್ನ ಹತ್ರ ಬರುತ್ತೆ ಅಂತಂದ್ರೆ, ಯಾವ 2 ವಿಚಾರಗಳು ತದ್ವಿರುದ್ಧವಾಗಿರುತ್ತೆ ಅವೆರಡು ಒಟ್ಟಿಗೆ ಸೇರುತ್ತೆ. ಯಾವುದು ನನಗೆ ಸಿಗದೇ ಇಲ್ಲ ಅನ್ಕೊಂಡಿರ್ತೀನಿ ಅದು ಸಿಗೋ ಹಾಗಾಗತ್ತೆ. ಯಾವುದು ನಾನು ಮುಟ್ಟಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿರ್ತೀನಿ ಅದನ್ನ ಮುಟ್ತೀನಿ. ಅದನ್ನ ಯೋಗ ಅಂತ ಹೇಳ್ತಾರೆ. ಸೊ ಈ ವಿಚಾರದಲ್ಲಿ ನಾವು ಮುಂದುವರಿತಾ, ಈ ಗೀತೆಯ ಜ್ಞಾನನ ಸ್ವತಃ ಭಗವಂತನೇ ಅರ್ಜುನನಿಗೆ ಹೇಳ್ತಾನೆ. ಯಾವಾಗ ಹೇಳ್ತಾನೆ? ಅರಮನೆಯಲ್ಲಿ ಹೇಳೋದಿಲ್ಲ, ವನವಾಸದಲ್ಲಿ ಹೇಳೋದಿಲ್ಲ, ಆರಾಮಾಗಿರೋಂಥ ಟೈಮಲ್ಲಿ ಹೇಳೋದಿಲ್ಲ. ಹೇಳಿರೋ ಜಾಗ ಕುರುಕ್ಷೇತ್ರ, ಯುದ್ಧ ಭೂಮಿ. ಯುದ್ಧ ಭೂಮಿನಲ್ಲಿ ಎಲ್ಲೆಲ್ಲಿ ನೋಡಿದ್ರು, ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಶತ್ರುಗಳು, ಆ ಕಡೆಯವರಿಗೆ ಈ ಕಡೆಯವರ ಶತ್ರುಗಳು. ಇದನ್ನು ಯುದ್ಧರಂಗ ಅಂತ ಕರಿತೀವಿ. ಈ ಯುದ್ಧ ಕ್ಷೇತ್ರದಲ್ಲಿ ಮಧ್ಯದಲ್ಲಿ, 2 ಸೇನೆಯ ಮಧ್ಯದಲ್ಲಿ ಅರ್ಜುನ ಹತಾಶ ಆಗ್ತಾನೆ. ಮಂಕ ಕವಿಯತ್ತಂಗೆ. ಅಂತಹ ಟೈಮಲ್ಲಿ ಅವನಿಗೆ ಯಾಕೆ ಹಿಂಗೆ ಮಾಡ್ಕೊಂಡ ಅರ್ಜುನ, ಯಾಕೆ, ಎಷ್ಟು ಬಲಿಷ್ಠ ಇವನು, ಈ ಒಂದು ಯುದ್ಧಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯ್ಕೊಂಡಿದ್ದ, ಈ ಯುದ್ಧದಲ್ಲಿ ಬೇಕಾಗತ್ತೆ ಅಂದ್ಬಿಟ್ಟು ಪಾಶುಪತಾಸ್ತ್ರನ ಸಂಪಾದನೆ ಮಾಡ್ದ. ದ್ರೌಪದಿಗೆ ಅವಮಾನ ಆದಾಗ, ತನ್ನ ಅಣ್ಣ ಧರ್ಮರಾಯನಿಗೆ ಅವಮಾನ ಆದಾಗ, ತನ್ನ ತಮ್ಮಂದಿರುಗಳು ಕಾಡುಪಾಲಾದಾಗ, ಎಲ್ಲ ಮನಸ್ಸಿಗೆ ತಗೊಂಡು ಇವರಿಗೆ ಒಬ್ಬೊಬ್ಬರನ್ನು ಬಿಡಬಾರದು ಅಂತ ಕಾಯ್ಕೊಂಡಿದ್ದ ಅರ್ಜುನ ಯುದ್ಧನೇ ಮಾಡಲ್ಲ ಅಂತ ಕೂತ್ಕೊಂಡ್ಬಿಡ್ತಾನೆ. ಬಿಲ್ಲು ಬಾಣ ಕೆಳಗಡೆ ಇಟ್ಬಿಡ್ತಾನೆ. ಅಂತಹ ಸನ್ನಿವೇಶದಲ್ಲಿ ಭಗವಂತ ಅವನನ್ನು ಮೋಟಿವೇಟ್ ಮಾಡ್ತಾನೆ. ಅದು ಭಗವದ್ಗೀತೆ. ಅಂತಹ ಭಗವಂತ ಅರ್ಜುನನಿಗೆ ಹೇಳ್ತಾನೆ. ಎಲ್ಲಿ ಯಾವಾಗ ಹೇಳ್ತಾನೆ ಅರ್ಜುನನಿಗೆ ಅಂತಂದ್ರೆ, ಅರ್ಜುನ ಕುಸಿದು ಕುಳಿತುಕೋತಾನಲ್ಲ, ಆ ಕ್ಷಣದಲ್ಲಿ ಭಗವಂತನಿಂದ ಆ ವಾಣಿ ಬರೋದಿಲ್ಲ. ಅರ್ಜುನ ಹೇಳ್ತಾ ಹೋಗ್ತಾನೆ, ಒಂದೇ ಸಮ ಇವ್ರು ನಮ್ ದೊಡ್ಡಪ್ಪ, ಇವ್ರು ನಮ್ ದೊಡ್ಡಮ್ಮ, ಇವರು ಹಂಗೆ, ಇವ್ರು ಹಿಂಗೆ, ಇವ್ರು ನನ್ನ ಸ್ನೇಹಿತರು, ಇವ್ರುಗಳನ್ನೆಲ್ಲ ನಾನು ಕೊಲ್ಬೇಕಾ,
ಇವ್ರನ್ನ ಕೊಲ್ಲೋದ್ ಬದಲು ಎಲ್ಲ ಬಿಟ್ಬಿಡ್ತೀನಿ, ನನಗೆ ರಾಜ್ಯನೇ ಬೇಡ, ನಾನು ಭಿಕ್ಷೆ ಮಾಡಿ ಜೀವನ ಮಾಡ್ಕೊಂಡಿರ್ತೀನಿ, ರಕ್ತಪಾತ ಬೇಡ, ರಕ್ತಪಾತ ಮಾಡಿ ಕರ್ಮ ಸಂಪಾದನೆ ಮಾಡ್ಕೋಬೇಕಾಗತ್ತೆ, ಬೇಡ, ಅದು ಯಾವುದು ಬೇಡ. ಕೃಷ್ಣ ಸುಮ್ಮನೆ ಕೇಳಿಸ್ಕೊತಾ ಇರ್ತಾನೆ. ಅಷ್ಟಾಗಿ ಅರ್ಜುನನಿಗೆ ಸಮಾಧಾನ ಆಗೋದಿಲ್ಲ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕಕ್ಕೆ ಬರ್ತಾನೆ. ಅಲ್ಲಿ ಅರ್ಜುನ ಕೃಷ್ಣನ್ ಹೇಳ್ತಾನೆ, ನನಗೇನು ತೋಚ್ತಾ ಇಲ್ಲ, ದಾರಿ ಕಾಣಿಸ್ತಾ ಇಲ್ಲ, ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಸಂಪೂರ್ಣ ಶರಣಾಗತಿ ಹೊಂದಿದ್ದೀನಿ, ನಾನು ನಿನ್ನನ್ನೇ ನಂಬಿದ್ದೀನಿ, ನೀನೇ ನನ್ನ ಗುರು, ನನ್ನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ನನಗೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಡು, ನನ್ನನ್ನು ಹಿಡಿದು ನಿಲ್ಲಿಸು, ನನಗೆ ದಾರಿ ತೋರಿಸು ಅಂತ ಕೇಳ್ತಾನೆ. ಅವಾಗ ಅಲ್ಲಿವರೆಗೂ ಕೃಷ್ಣ ಬಾಯ್ಬಿಟ್ಟಿರೋದಿಲ್ಲ. ಯಾವಾಗ ನನಗೆ ಜ್ಞಾನ ಬೇಕು ಅಂತ ಅರ್ಜುನ ಕೇಳ್ತಾನೆ, ಆವಾಗ ಕೃಷ್ಣ ಶುರು ಮಾಡೋದು. ಅಲ್ಲಿವರೆಗೆ ಕೃಷ್ಣ ಬಾಯ್ಬಿಡೋದಿಲ್ಲ. ಅದಕ್ಕೆ ನಮ್ಗೇನಾದ್ರು ಬೇಕು ಅಂತ ನಾವು ಕೇಳಬೇಕು, ಅಲ್ಲಿವರೆಗೆ ಭಗವಂತ ಕೊಡೋದಿಲ್ಲ. ಕೇಳಬಾರ್ದು, ಯಾವುದನ್ನು ಕೇಳಬಾರ್ದು, ಲೌಕಿಕವಾಗಿ ಏನು ಕೇಳಬಾರ್ದು, ಜ್ಞಾನ ಕೊಡು ಅಂತ ಕೇಳಬೇಕು. ಜ್ಞಾನನೇ ಎಲ್ಲ, ಅಷ್ಟೈಶ್ವರ್ಯ ಜ್ಞಾನನೇ. ಅರ್ಜುನ ಕೇಳಿದ್ದು ಅದೇ, ಯುದ್ಧನೇ ಮಾಡೋದಿಲ್ಲ ಅಂತಾನೆ. ಇಲ್ಲಿರೋರೆಲ್ಲ ನನ್ನ ಬಂಧುಗಳು, ನನ್ನ ಸ್ನೇಹಿತರು, ಅವ್ರನ್ನ ಕೊಂದು ನಾನು ಯಾವ ಸುಖಕ್ಕೆ ರಾಜ್ಯ ಆಳ್ಬೇಕು, ನನಗೆ ಬೇಡ ಅಂತಾನೆ. ಸರಿಯಾದ ಜ್ಞಾನ ಕೊಡ್ತಾನೆ. ಅವಾಗ ಕ್ಷತ್ರಿಯ ಧರ್ಮ ಅಂತಂದ್ರೆ ಏನು ಅನ್ನೋದು ಪರಿಚಯ ಆಗತ್ತೆ, ಧರ್ಮ ಸಂಸ್ಥಾಪನೆ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗತ್ತೆ. ಆಮೇಲೆ ಅರ್ಜುನ ಮುಂದುವರಿತಾನೆ, ಗೊತ್ತಾಗತ್ತೆ ನಾವೇನ್ ಕೇಳಬೇಕು ಏನ್ ಕೇಳಬಾರ್ದು ಅನ್ನೋದೆಲ್ಲ ಗೊತ್ತಾಗತ್ತೆ. ಸೊ ಹೀಗೆ ಹತಾಶನಾಗ್ತಾನೆ ಅರ್ಜುನ. ಹತಾಶನಾಗಿ ಕಂಪ್ಲೀಟ್ ಸರೆಂಡರ್ನೆಸ್ ಅಂತಂದ್ರೆ ಸಂಪೂರ್ಣ ಶರಣಾಗತಿ. ಸಂಪೂರ್ಣ ಶರಣಾಗತಿ ಅಂತಂದ್ರೆ ಮನುಷ್ಯನಿಗೆ ನಾನು ಏನೂ ಅಲ್ಲ ಅನ್ನೋ ಒಂದು ಪರಿಚಯ ಆಗುತ್ತೆ, ಆಗ್ಬೇಕು. ಅದು ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಅನ್ನೋ ಒಂದು ಅಹಂಕಾರ ಇರುತ್ತೆ, ಅದು ಸಂಪೂರ್ಣವಾಗಿ ನಾಶ ಆಗುವಂತಹ ಒಂದು ಪರಿಚಯ ಆಗ್ಬೇಕದು. ಅವಾಗಲೇ ದೇವರು ನಮ್ಮ ಹತ್ರ ಬರೋದು. ಋಗ್ವೇದದಲ್ಲಿ ಒಂದು ಮಂತ್ರ ಇದೆ. ಒಬ್ಬ ಸಾಧಕ ಮುಂದುವರಿತಾ ಸಾಧನೆಯಲ್ಲಿ ಮುಂದುವರಿತಾ ನಾನು ಎಷ್ಟು ಸಣ್ಣವನಾಗೋಗಿದ್ದೀನಿ ಅನ್ನೋದು ಅವನಿಗೆ ಗಮನಕ್ಕೆ ಬರುತ್ತೆ. ಭಗವಂತ ಎಷ್ಟು ದೊಡ್ಡವನು ಅನ್ನೋದು ಅವನ ಗಮನಕ್ಕೆ ಬರುತ್ತೆ. ಭಗವಂತನ ಎದುರುಗಡೆ ನಿಂತ್ಕೊಂಡು ತುಂಬಾ ದೀನನಾಗಿ ಅತ್ಯಂತ ನಯವಿನಯದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಭಗವಂತ, ನಿನ್ನನ್ನು ನೋಡ್ತಾ ಇದ್ರೇನೆ ಸಾಕು, ನನಗೆ ತೃಪ್ತಿ ಭಾವನೆ ಬರುತ್ತೆ. ಅಂತಹ ಮೂರ್ತಿ ನೀನು. ನಿನ್ನನ್ನ ಈ ಹೂಗಳಿಂದ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾನೆ. ನನ್ನ ತೋಟದಲ್ಲಿ ನಾನೇ ಬೆಳೆದ ಹೂಗಳು, ನಾನೇ ಮಾರ್ಕೆಟಿಂದ ಹೋಗಿ ತಂದಿರೋ ಈ ನನ್ನ ಹೂಗಳಿಂದ ನಿನಗೆ ಪೂಜೆ ಮಾಡ್ತೀನಿ, ನಿನ್ನ ಅಲಂಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಅವನಿಗೆ ಅಲ್ಲಿ ಗೊತ್ತಾಗತ್ತೆ, ನನ್ನ ತೋಟ ಅನ್ನೋದು ಯಾವುದೂ ಇಲ್ಲ, ನಾನು ತಂದೆಯನ್ನು ಹೂಗಳು ಯಾವುದೂ ಇಲ್ಲ. ಇಡೀ ಸೃಷ್ಟಿನೇ ಪರಮಾತ್ಮನ ಒಂದು ಕಲ್ಪನೆ, ಪರಮಾತ್ಮನ ಸೃಷ್ಟಿ ಇದು. ಇಂತಹ ಸೃಷ್ಟಿನಲ್ಲಿ ಇದು ನನ್ನ ಹೂ ಹೇಗಾಗಕ್ಕೆ ಸಾಧ್ಯ? ನನ್ನ ಹೂವಿಂದ ನಾ ಹೇಗೆ ಭಗವಂತನ ಪೂಜೆ ಮಾಡೋಕ್ಕಾಗತ್ತೆ? ಭಗವಂತ ಅವನೇ ನನಗೆ ಹೂಗಳನ್ನ ಕೊಟ್ಟಿದ್ದಾನೆ, ಅವನ ಪೂಜೆನ ಅವನೇ ಮಾಡಿಸ್ಕೊತಾನೆ. ಏನಪ್ಪ ನನಗೆ ಎಷ್ಟೆಲ್ಲ ಕೊಟ್ಟಿದ್ಯಾ ನೀನು, ಎಷ್ಟೆಲ್ಲ ದಾರಿ ತೋರಿಸಿದ್ಯಾ, ಈ ಪ್ರಪಂಚದಲ್ಲಿ ಎಂತೆಂಥ ಅನುಭವಗಳನ್ನ ಮಾಡಿಸಿದ್ಯಾ, ನಿನಗಾಗಿ ನಾನು ಅಟ್ಲೀಸ್ಟ್ ಈ ಹೂಗಳನ್ನ ಹಾಕೋಣ ಅಂತಂದ್ರೆ ಈ ಹೂಗಳು ನಂದಲ್ವಲ್ಲ, ಎಷ್ಟು ಸಣ್ಣ ಮಟ್ಟ ಕೇಳಿಸ್ಬಿಟ್ಟಿ ನೀನು ನನ್ನನ್ನ, ನಿನಗೆ ಏನು ಕೊಡಕ್ಕೆ ಆಗ್ತಾ ಇಲ್ವಲ್ಲ ಇನ್ ರಿಟರ್ನ್. ಇರಲಿ, ಈ ಹಣ್ಣುಗಳಿಂದ, ಈ ಒಳ್ಳೊಳ್ಳೆ ಆಹಾರಗಳಿಂದ ಪರಮಾತ್ಮನಿಗೆ ನೈವೇದ್ಯ ಮಾಡ್ತೀನಿ. ಆ ಹಣ್ಣುಗಳಾದ್ರೂ ಯಾರದು?
ಭಗವಂತಂದೇ ಸೃಷ್ಟಿ. ಓ ಹೌದಲ್ವಾ, ಈ ಹಣ್ಣುಗಳು ನಾನು ಇನ್ನು ಕೊಡಕ್ಕಾಗೋದಿಲ್ಲ, ಯಾಕೆಂದ್ರೆ ಇದು ಕೂಡ ನಿಂದೆ, ಇದು ನಂದಲ್ಲ, ಸೊ ನಾನು ನಿನಗೇನು ಕೊಡಕ್ ಸಾಧ್ಯನೇ ಇಲ್ವಲ್ಲ. ಎಷ್ಟೊಂದು ಚಿಕ್ಕವನಾಗೋದೆ ನಾನು, ಹೂವಿಲ್ಲ ಹಣ್ಣಿಲ್ಲ. ಈ ಧೂಪ ದೀಪದಿಂದ ನಿನ್ನ ಆರತಿ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಗೊತ್ತಾಗತ್ತೆ ಅವನಿಗೆ, ಪರಮಾತ್ಮನ ಬೆಳಕಲ್ಲಿ ನಾವು ಜಗತ್ ನೋಡ್ತಾ ಇದ್ದೀವಿ, ಅಲ್ಲಿ ನಾನು ಮುಂದುವರಿತಾ ಇದ್ದೀನಿ. ಪರಮಾತ್ಮನಿಗೆ ಬೆಳಕು ತೋರಿಸುವಂತಹ ಆರತಿ ನಾನು ಹೇಗೆ ಮಾಡೋಕ್ಕಾಗತ್ತೆ? ಏನಪ್ಪಾ ಇದು ಕೂಡ ನನ್ನಿಂದ ಮಾಡೋಕ್ಕಾಗ್ತಾ ಇಲ್ವಲ್ಲ. ಭಗವಂತನ ಬೆಳಕೆ ಎಲ್ಲ ಕಡೆ ಇರ್ಬೇಕಾದ್ರೆ ನಾನು ಈ ಆರತಿ ಮಾಡ್ಬೇಕಾ ಅವನಿಗೆ? ನನ್ನ ಕೈನಲ್ಲಿ ಇನ್ನೇನೂ ಸಾಧ್ಯ ಇಲ್ಲ ಭಗವಂತನಿಗೆ ಕೊಡೋದಕ್ಕೆ ಅನ್ನೋದು ಒಂದು ರಿಯಲೈಸೇಷನ್ ಅವನು ಗೊತ್ತಾಗತ್ತೆ. ಎಷ್ಟು ಮಟ್ಟಿಗೆ ನಂದು ಅನ್ನೋದೇ ಇಲ್ವಲ್ಲ. ಹಾಗಾದ್ರೆ ಪ್ರತಿಯೊಂದು ಭಗವಂತಂದು, ಪ್ರತಿಯೊಂದು ಭಗವಂತಂದು. ನನ್ನ ಆನಂದಕ್ಕಾಗಿ ಅವನು ನನಗೆ ಇದನ್ನೆಲ್ಲ ಕೊಡ್ತಾ ಇದ್ದಾನೆ. ನಾನು ಏನೋ ಭಗವಂತನ ಕೊಡಕ್ಕಾಗದೇ ಇಲ್ಲ. ಅವಾಗ ಅವನಿಗೆ ಅಹಂಕಾರ ಸಂಪೂರ್ಣ ನಾಶ ಆಗುತ್ತೆ. ಅವಾಗ ಅವನು ಹೇಳ್ತಾನೆ, ಕರೆಕ್ಟ್, ಈ ಹೂವು ನಂದಲ್ಲ, ಈ ಹಣ್ಣು ನಂದಲ್ಲ, ಈ ದೀಪದಿಂದ ನಿನ್ನನ್ನು ಬೆಳಗಕ್ಕಾಗಲ್ಲ, ನೀನೇ ಸ್ವಯಂ ಪ್ರಕಾಶ ನೀನು. ಈ ದೀಪದಿಂದನೂ ನಾನು ನಿನ್ನನ್ನು ಬೆಳಗಕ್ಕಾಗೋದಿಲ್ಲ. ಈಗ ಅನ್ನಿಸ್ತಾ ಇದೆ, ಈ ದೇಹ ನಂದಲ್ಲ, ಈ ಮನಸ್ಸು ನಂದಲ್ಲ, ನನ್ನದಲ್ಲದ ಈ ಎರಡು ವಸ್ತುಗಳು ನನ್ನ ಸಾಧನೆಗೆ ನೀ ಕೊಟ್ಟಿದ್ಯಾ. ಈ ದೇಹ ಮತ್ತು ಮನಸ್ಸಿನ ಶಕ್ತಿಯಿಂದ ನಿನ್ನ ಪಾದ ಚರಣಗಳಲ್ಲಿ ಬಿಟ್ಟು ನನಗಿನ್ನೇನೂ ಇಲ್ಲ ನೀನು ಕೊಡೋದಕ್ಕೆ. ದಯವಿಟ್ಟು ನನ್ನ ಸಾಷ್ಟಾಂಗ ನಮಸ್ಕಾರನ ಸ್ವೀಕಾರ ಮಾಡು, ಅದೊಂದೇ ನಾನು ನಿನ್ನ ಕೇಳಿ ಕೊಡೋಕ್ಕಾಗೋದು, ಇನ್ನೇನೂ ಕೊಡೋಕ್ಕಾಗೋದಿಲ್ಲ ಅಂತ ಪರಮಾತ್ಮನಿಗೆ ಅಡ್ಡಡ್ಡ ಶರಣಾಗತಿ ಮಾಡ್ತಾನೆ. ಅಂತಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ನನ್ನ ಸೇವೆ ತಗೊಳ್ಳಿ, ನನ್ನ ಸೇವೆ ಬರ್ಸ್ಕೊಳ್ಳಿ ಎಲ್ಲ ಅಂತೀವಲ್ಲ. ನಿಜವಾಗ್ಲೂ ಏನಿಲ್ಲ, ನಮ್ದು ಏನೂ ಇಲ್ಲ. ಭಗವಂತನಿಗೆ ನಾವು ಎರಡು ಕೈ ಎತ್ತಿ ಮುಗಿದು ಸ್ವೀಕಾರ, ಇದನ್ನು ಸ್ವೀಕರಿಸು ಅಂತ ಹೇಳಿ ಅವನು ಸ್ವೀಕಾರ ಮಾಡಿದ್ರೆ ಅದೇ ದೊಡ್ಡದು, ಅಷ್ಟೇ, ಇನ್ನೇನೂ ಇಲ್ಲ. ಸೊ ಅಂತಹ ಸಂಪೂರ್ಣ ಶರಣಾಗತಿಯನ್ನ ಅರ್ಜುನ ಪ್ರದರ್ಶನ ಮಾಡ್ತಾನಲ್ಲಿ. ಅಷ್ಟು ದೈನ್ಯತೆ, ಅಂತಹ ಒಂದು ಸಂಪೂರ್ಣ ಶರಣಾಗತಿ ಅರ್ಜುನ ಮಾಡ್ಕೊಂಡಿದ್ದಕ್ಕೆ ಅವನಿಗೆ ಅಂತಹ ಅದ್ಭುತವಾದ ಜ್ಞಾನ ಭಗವದ್ಗೀತೆಯ ಮುಖಾಂತರ ಅವನಿಗೆ ಸಿಗತ್ತೆ. ಒಂದ್ ಕಡೆ ಭಗವಂತ ಕರುಣಾಮಯಿ, ಅವನಿಲ್ಲ ಅಂತ ನಮ್ಗೆ, ನಾವು ಕೇಳೋದಕ್ಕೆ ಮುಂಚೆ ನಮ್ಗೆ ಏನ್ ಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸಂತ ಜ್ಞಾನೇಶ್ವರರು ಒಂದ್ ಕಡೆ ಹೇಳ್ತಾರೆ, ಒಂದು ಸಣ್ಣ ಕಮಲದ ಹೂವು ಅರಳಬೇಕಾಗಿರುತ್ತೆ. ಸೂರ್ಯನ ಕಿರಣಗಳಿಗೆ ಅದು ಕಾಯ್ತಾ ಇರುತ್ತೆ. ಒಂದು ಸೂರ್ಯನ ಕಿರಣದಿಂದ ಅದು ಅರಳೋದಕ್ಕೆ ರೆಡಿ ಇರೋಂತಹ ಟೈಮ್. ಸೂರ್ಯ ಉದಯಿಸಿದಾಗ ಒಂದು ಕಿರಣ ಅಲ್ಲ, ಒಂದು ಕಮಲ ಅಲ್ಲ, ಇಡೀ ಜಗತ್ ಬೆಳಗತ್ತೆ. ಭಗವಂತನ ಕರುಣೆ ಅನ್ನೋದು ಸ್ವಲ್ಪ ಅಂತ ನಾವು ಕೇಳೋ ಅವಶ್ಯಕತೆನೇ ಇಲ್ಲ, ಅಗಾಧವಾಗಿ ಕೊಟ್ಬಿಡ್ತಾನೆ. ನಾವು ಅದನ್ನು ಗುರುತಿಸ್ಬೇಕು, ಗುರುತಿಸೋ ಶಕ್ತಿ ಸಂಪಾದನೆ ಮಾಡ್ಕೋಬೇಕು. ಸೊ ಇಂತಹ ಭಗವದ್ಗೀತೆಯ ಶ್ಲೋಕಗಳಲ್ಲಿ ನಾವು ಸಾಧನೆಯ ಪಥದಲ್ಲಿ ಮುಂದುವರಿಬೇಕಾದ್ರೆ ನಾವು ಅರ್ಜುನ ಆಗಬೇಕು. ನಾವು ಅರ್ಜುನ ಆದರೆ ಭಗವಂತ ಓಡೋಡಿ ಬರ್ತಾನೆ, ಕಾಯ್ಕೊಂಡಿರ್ತಾನೆ. ಅರ್ಜುನ ಆಗೋದು ಅಂತಂದ್ರೆ ಏನು ಅಂತಂದ್ರೆ, ಅರ್ಜುನ ಅನ್ನೋದಕ್ಕೆ ಒಂದು ಅರ್ಥನೇ ಇದೆ. ಸುಮ್ಮನೆ ಹೆಸರಿಡೋದಿಲ್ಲ. ಅರ್ಜುನ ಅಂತಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಅಂತಂದ್ರೆ ನೇರ ನಡೆ, ನೇರ ನುಡಿಗೆ ಪ್ರಸಿದ್ಧನಾದವನು, ಅದಕ್ಕೆ ಅರ್ಜುನ ಅಂತ ಕರೀತಾರೆ. ನೇರ ನಡೆ, ನೇರ ನುಡಿ ಇರುವಂತಹ ವ್ಯಕ್ತಿ ಹತ್ರ ಅದ್ಭುತವಾದ, ಸಂಪದ್ಭರಿತವಾದ, ಶುದ್ಧವಾದ ಮನಸ್ಸಿರುತ್ತೆ. ಯಾರಲ್ಲಿ ಶುದ್ಧವಾದ ಮನಸ್ಸಿರುತ್ತೆ
ಅವನಲ್ಲಿ ನೇರ ನಡೆ ನೇರ ನುಡಿ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಯಾವುದನ್ನ ಹೇಗೆ ನೋಡಬೇಕು, ಎಲ್ಲಿ ಹೆಜ್ಜೆ ಇಡಬೇಕು, ಹೇಗೆ ಹೋಗ್ಬೇಕು ಅನ್ನೋದು ಮನಸ್ಸು ಪರಿಶುದ್ಧ ಆದಾಗ ಮಾತ್ರ ಸಿಗುವಂತಹದ್ದು. ಇಲ್ಲ ಅಂತಂದ್ರೆ ನಾವು ನಮ್ಗೇನು ತೋಚ್ತಾ ಇಲ್ಲ ಅಂತ ಅಂದ್ಬಿಡ್ತೀವಲ್ಲ ನಾವು. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಅಷ್ಟು ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ, ಮನಸ್ಸು ಕುಣಿದಾಡ್ತಾ ಇರುತ್ತೆ, ಯಾವುದನ್ನು ಗುರುತಿಸೋ ಶಕ್ತಿ ಇರೋದಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ. ಮನಸ್ಸಿನ ಸಮಾಧಾನ ಸ್ಥಿತಿನಲ್ಲಿ ನಾವು ಪ್ರಪಂಚನ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಮನಸ್ಸು ಸಮಾಧಾನ ಇಲ್ಲದೆ ಹೋದ್ರೆ ಪ್ರಪಂಚದಲ್ಲಿ ಪ್ರತಿಯೊಂದು ಉಲ್ಟಾನೇ ನಮಗೆ ಕಾಣೋದು. ಯಾವುದು ನೇರವಾಗಿ ಕಾಣೋದಿಲ್ಲ, ಎಲ್ಲೂ ನೇರವಾಗಿ ನಮ್ಗೆ ಹೋಗಕ್ಕಾಗೋದಿಲ್ಲ. ಅರ್ಜುನ ನೇರವಾಗಿ ನುಡಿತಾನೆ, ನೇರವಾಗಿ ನಡೀತಾನೆ ಅಂತಂದ್ರೆ ಅರ್ಜುನನ ಸಮಸ್ಥಿತಿ ಹಾಗಿರುತ್ತೆ. ಅದಕ್ಕೆ ಅವನನ್ನ ಅರ್ಜುನ ಅಂತ ಕರೀತಾರೆ. ಸೊ ನಾವು ಆ ಅರ್ಜುನ ಆಗಬೇಕು ಅಂತಂದ್ರೆ ನಮ್ಮ ಮನಸ್ಸನ್ನ ಪರಿಶುದ್ಧ ಮಾಡ್ಕೋಬೇಕು. ನಾವು ಪರಿಶುದ್ಧ ಆದ್ರೆ ನಾವು ಅರ್ಜುನ ಆಗ್ತೀವಿ. ನಾವು ಅರ್ಜುನ ಆದ್ರೆ ಭಗವಂತ ಏನಾಗ್ತಾನೆ? ಸಾರಥಿನೇ ಆಗ್ತಾನೆ. ಯಾರಿಗೆ ಸಾರಥಿ ಆಗ್ತಾನೆ? ನಮ್ಮ ರಥ ಓಡಿಸುವ ಅವಶ್ಯಕತೆ ಇಲ್ಲ. ನಮ್ಮ ಜೀವನದ ರಥ, ಜ್ಞಾನದ ರಥನ ಓಡಿಸಿ ನಮಗೆ ಸರಿಯಾಗಿ ಏನ್ ಸಿಗ್ಬೇಕು ಸಿಗೋ ಹಾಗೆ ನಮ್ಮ ಸಾರಥಿ ಆಗ್ತಾನೆ. ಅವನು ಸಾರಥಿ ಆದ್ರೆ ನಾವೇನಾಗಿರ್ತೀವಿ? ನಾವು ಪಾರ್ಥನೇ ಆಗೋಗ್ತೀವಿ. ಪಾರ್ಥ ಅಂತಂದ್ರೆ ಏನು ನೋಡಿ, ಎಷ್ಟು ಚೆನ್ನಾಗಿದೆ. ಅಂತಂದ್ರೆ ಪರಮೇಶ್ವರ. ಯಸ್ಯ ಪರಂ ಅರ್ಥಃ ಭವತಿ ಸಹ ಪಾರ್ಥಃ ಅಂತ ಕರೀತಾರೆ. ಯಾರಿಗಾಗಿ ಪರಮೇಶ್ವರ ಪರಂ ಅರ್ಥ, ತನ್ನ ಸಂಪೂರ್ಣ ಅರ್ಥ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ವ್ಯಾಲ್ಯೂಸ್, ಬೆಲೆ ಉಳ್ಳಂಥದ್ದು. ಅಷ್ಟೈಶ್ವರ್ಯ ಅಂತ ಹೇಳಿದ್ವಿಲ್ಲ, ಅಷ್ಟೈಶ್ವರ್ಯನ ದುಡ್ಡು ಕಾಸು, ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಅದರಲ್ಲಿ ನೋಡಬಾರ್ದು. ಅದನ್ನು ಗುರುತಿಸೋದಕ್ಕೆ ನಾವು ಒಂದು ಬೆಲೆ ಕಟ್ತೀವಲ್ಲ, ಆ ಬೆಲೆನ ಮಾತ್ರ ನಾವು ಗಣನೆಗೆ ತಗೋಬೇಕಾಗತ್ತೆ. ಅಂತಹ ಪರಮ ಅರ್ಥ, ಪರಮ ಅಂತಂದ್ರೆ ಶ್ರೇಷ್ಠ, ಅಂತಹ ಸುಪ್ರೀಂ ಐಶ್ವರ್ಯ ಅದನ್ನ ಕೊಡ್ತಾನೆ ಯಾರು? ಈಶ್ವರ. ಅದಕ್ಕೆ ಈಶ್ವರ ಮೀನ್ಸ್, ಈಶ್ವರ ಅಂತಂದ್ರೆ ಅವನೊಬ್ಬ ಒಡೆಯ. ಒಡೆಯ ಯಾವುದಕ್ಕೆ? ಹಿ ಈಸ್ ಒಡೆಯ ಫಾರ್ ಎವ್ರಿಥಿಂಗ್. ಪ್ರತಿ ಒಂದು ವ್ಯಾಲ್ಯೂಬಲ್ ವರ್ಚ್ಯೂಸ್ ಅಂತಂದ್ರೆ ಪ್ರತಿಯೊಂದು ಗುಣಗಳ ಒಡೆಯ. ಗುಣ ಅಂತಂದ್ರೆ ಅದು ಅಷ್ಟೈಶ್ವರ್ಯನೇ. ಒನ್ಸ್ ಅಗೇನ್ ಅಷ್ಟು ಬೆಲೆಗಳನ್ನ ನಮ್ಗೆ ಕೊಡೋದಿಕ್ಕೆ ಅಂತಾನೆ ಅವನು ಬರ್ತಾನಂತೆ ಪರಮೇಶ್ವರ. ಸೊ ಅದಕ್ಕೆ ಪಾರ್ಥ ಅಂತಂದ್ರೆ ಆ ಅರ್ಥ ಬರುತ್ತೆ. ಇಷ್ಟು ಒಂದು ಇಂಟ್ರಡಕ್ಷನ್ ಮುಗಿಸಿ ಪರಿಚಯ ಮಾಡಿಕೊಂಡು ಸಾಧನೆಯ ಹಾದಿ, ಅಲ್ಲಿ ಗೀತೆ ಹೇಗೆ ಬೆಳಕು ಚೆಲ್ಲುತ್ತೆ, ನಾವು ಏನಾಗಬೇಕು, ಹೇಗಿರಬೇಕು, ನಮ್ಮ ನಡೆನುಡಿ ಹೇಗಿರಬೇಕು, ಅದಷ್ಟು ಪರಿಚಯನೂ ಮಾಡಿಕೊಂಡು ಈಗ ಒಂದು ಶ್ಲೋಕಕ್ಕೆ ಎಂಟರ್ ಆಗೋಣ. ಶ್ಲೋಕ 6ನೇ ಅಧ್ಯಾಯ. ಇದನ್ನ ಧ್ಯಾನ ಯೋಗ ಅಂತ ಕರೀತಾರೆ. 6ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ ಇದು. ಒಂದೊಂದು ಲೈನ್ ಹೇಳ್ಕೊಡ್ತೀನಿ, ಹೇಳೋಣ. ಉದ್ಧರೇದಾತ್ಮನಾತ್ಮಾನಂ ನ ಆತ್ಮಾನಮವಸಾದಯೇತ್ ಆತ್ಮೈವ ಆತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಎಲ್ರೂ ಒಂದ್ಸಲಿ ಒಟ್ಟಿಗೆ ಹೇಳೋಣ. ಉದ್ಧರೇದಾತ್ಮನಾತ್ಮಾನಂ ನ ಆತ್ಮಾನವಸಾದಯೇತ್ ಆತ್ಮೈವ ಆತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಈ ಒಂದು ಶ್ಲೋಕನ ಇವತ್ತು ಪೂರ್ತಿ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಕೊಂಡು ಮತ್ತೆ ಮುಂದುವರ್ಸೋಣ. ಇಲ್ಲಿ 4 ಭಾಗ ಮಾಡ್ಕೊಳ್ಳೋಣ ಈ ಶ್ಲೋಕನ. ಮೊದಲನೇದು ಉದ್ಧರೇದ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್, ಇದು 2ನೇದು. ಆತ್ಮೈವ ಆತ್ಮನೋ ಬಂಧು ಅನ್ನೋದು 3ನೇ ಭಾಗ ಮಾಡ್ಕೊಳ್ಳೋಣ. ಆತ್ಮೈವ ರಿಪುರಾತ್ಮನಃ 4ನೇ ಭಾಗ. ನಾವು
ಸ್ಟ್ರೈಟ್ ಆಗಿ ಎರಡನೇ ಭಾಗ ಕೊಟ್ಟೋಗೋಣ ಅರ್ಥ ಮಾಡ್ಕೊಳ್ಳೋಕೆ. ಆತ್ಮಾನಂ ಅವಸಾದಯೇತ್. ಫಸ್ಟು ಈ ಶ್ಲೋಕದ ವರ್ಡ್ ಮೀನಿಂಗ್ ತಿಳ್ಕೊಳ್ಳೋಣ. ನಿನ್ನ ಉದ್ಧಾರನ್ನ ನೀನೇ ಮಾಡ್ಕೋಬೇಕು ಅಂತಂದ್ರೆ ಉದ್ಧಾರೇತ್ ಆತ್ಮನಾತ್ಮಾನಂ, ನಿನ್ನ ಉದ್ಧಾರವನ್ನ ನೀನೇ ಮಾಡ್ಕೋಬೇಕು. ಆತ್ಮಾನಂ ಅವಸಾದಯೇತ್ ಅಂತಂದ್ರೆ ನಿನ್ನ ಆತ್ಮನ ನೀನು ಕಡೆಗಣಿಸಬೇಡ, ಅದನ್ನ ಕಡಿಮೆ ಮಾಡ್ಕೋಬೇಡ. ಆತ್ಮೈವ ಆತ್ಮನೋ ಬಂಧು, ನಿನಗೆ ನೀನೇ ಬಂಧು. ಆತ್ಮೈವ ರಿಪುರಾತ್ಮನ, ರಿಪು ಅಂತಂದ್ರೆ ಶತ್ರು, ನಿನಗೆ ನೀನೇ ಶತ್ರು ಅಂತ ಶ್ಲೋಕ ಹೇಳುತ್ತೆ. ನ ಆತ್ಮಾನಂ ಅವಸಾದಯೇತ್, ಭಗವಂತ ಹೇಳ್ತಾನೆ ನಿನ್ನನ್ನು ನೀನು ಯಾವತ್ತೂ ಡಿಗ್ರೇಡ್ ಮಾಡ್ಕೋಬೇಡ. ನಾನು ಕಡಿಮೆ ಮಟ್ಟ ಅಂತಂದ್ರೆ ನಾನೇನೋಪ್ಪ ನಾನು ಹೀಗಿದ್ದೀನಲ್ಲ, ನನ್ನ ಕೆನಲ್ಲ ಆಗತ್ತಾ, ನನ್ನ ಕೆನಲ್ಲ ಆಗೋದಿಲ್ಲ ಇದು ಅಂತ ನನ್ನನ್ನು ನಾನು ಅವಹೇಳನ ಮಾಡ್ಕೋಬಾರ್ದು. ನಾ ಹೇಗಿದ್ದೀನಿ ನನ್ನನ್ನು ನಾನು ಹಾಗೆ ಒಪ್ಕೋಬೇಕು, ಬೇರೆ ದಾರಿ ಇಲ್ಲ. ನನ್ನಲ್ಲಿ ಯಾವ ಕುಂದುಕೊರತೆಗಳು ಇಲ್ಲ, ನಾನು ಕೂಡ ಎಲ್ಲರಂತೇನೆ. ಅದರಿಂದ ನನ್ನನ್ನು ನಾನು ಡಿಗ್ರೇಡ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನನ್ನನ್ನು ನಾನು ಡಿಗ್ರೇಡ್ ಮಾಡ್ಕೊಂಡಷ್ಟು ನಾನು ಮತ್ತೆ ಮತ್ತೆ ಕೆಳಗಡೆ ಹೋಗ್ತೀನಿ. ಭಗವಂತ ಯಾಕೆ ಇದನ್ನು ಹೇಳಿದಾನೆ ಅಂತಂದ್ರೆ, ನೀನು ಮನುಷ್ಯ ಜನ್ಮ ತಗೊಂಡಿದ್ಯಾ ಅಂತಂದ್ರೆ ನೀನು ಒಂದ್ ಅರ್ಥದಲ್ಲಿ ಕೆಳಗೆ ಬಿದ್ದಿದ್ಯಾ ಅಂತಾನೆ ಅರ್ಥ. ಆ ತರ ತಿಳ್ಕೋಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವು ಸಂಸಾರಕ್ಕೆ ಬಂದಿದ್ದೀವಿ. ಸಂಸಾರ ಅಂತಂದ್ರೆ ಏನು? ಸಂಸಾರ ಅನ್ನೋದು ಒಂದು ಬಂಧನ. ಸಂಸರತಿ ಇತಿ ಸಂಸಾರ ಅಂತ ಹೇಳ್ತಾರೆ. ಯಾವ ರೀತಿ ಬಂಧನ ಅಂತಂದ್ರೆ, ಈ ಪ್ರಪಂಚದಲ್ಲಿ ಪ್ರತಿ ಕ್ಷಣ ಪ್ರತಿ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಈಗಿದ್ದು ನೆಕ್ಸ್ಟ್ ಇರೋದಿಲ್ಲ, ಅದ್ರ ನೆಕ್ಸ್ಟು ಅದಿರೋದಿಲ್ಲ, ನಿರಂತರ ಬದಲಾವಣೆ. ವ್ಯವಸ್ಥೆನೇ ಹಾಗಾಗಿದೆ. ಇಂತಹ ಬದಲಾವಣೆ ಆಗ್ತಾ ಇರೋ ವ್ಯವಸ್ಥೆನಲ್ಲಿ ನಾನು ಒಂದು ಕಡೆ ಇರಕ್ಕೆ ಸಾಧ್ಯನೇ ಇಲ್ಲ. ನನ್ನ ದೃಷ್ಟಿನ ಇಲ್ಲಿ ನೆಟ್ಟು ಇಲ್ಲಿ ನಾನು ಅದಕ್ಕೆ ಗಮನ ಕೊಡೋ ಅಷ್ಟೊತ್ತಿಗೆ ಪಕ್ಕದ ನನ್ನ ಕಣ್ಣಿಗೆ ಬೀಳುತ್ತೆ. ಇದಕ್ಕಿಂತ ಅದು ಚೆನ್ನಾಗಿದೆ, ಅಲ್ಲಿ ಹೋಗ್ತೀನಿ, ಇನ್ನೊಂದು ಯಾವುದಕ್ಕೂ ಅಟ್ರಾಕ್ಟ್ ಆಗ್ತೀನಿ. ಬರೀ ಪ್ರಪಂಚದ ವಸ್ತುಗಳಿಗೆ ಮಾತ್ರ ನಾವು ಅಟ್ರಾಕ್ಟ್ ಆಗೋದಿಲ್ಲ, ಅದಕ್ಕೆ ಮಾತ್ರ ನಾವು ಆ ಒಂದು ವಸ್ತುಗಳಿಗೆ ಮಾತ್ರ ನಾವು ಸಿಕ್ಕಾಕೊಳ್ಳೋದಿಲ್ಲ. ನಾವು ಸಂಸಾರದಲ್ಲಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಮಕ್ಕಳುಗಳಿಗೆ, ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದಿರಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಹೀಗೆ ಎಲ್ಲರ ಜೊತೆ ಸಂಪರ್ಕ ಬೆಳೆಸ್ಕೊಡ್ತೀವಲ್ಲ, ಸಂಬಂಧ ಬೆಳೆಸ್ಕೊಡ್ತೀವಲ್ಲ, ಆ ಸಂಬಂಧ ಅನ್ನೋದು ಬಂಧನಾನೇ. ಭಗವಂತನ ಜೊತೆ ಮಾತ್ರ ಸಂಬಂಧ ಬೆಳೆಸ್ಕೋಬೇಕು. ಅಂತಂದ್ರೆ ಸರಿಯಾದ ರೀತಿನಲ್ಲಿ ಇರುವಂತಹದಕ್ಕೆ ಸಮ್ ಅಂತ ಕರೀತಾರೆ. ಸರಿಯಾದ ಬಂಧನ ಅವನ ಜೊತೆನಲ್ಲಿ ಮಾತ್ರ ಇಟ್ಕೋಬೇಕು, ಅಲ್ಲಿ ನೋವಿರೋದಿಲ್ಲ. ಅವನನ್ನು ಬಿಟ್ಟು ನಾವು ಎಲ್ಲೆಲ್ಲಿ ಸಂಬಂಧ ಬೆಳೆಸ್ಕೋತೀವಿ ಅಲ್ಲೆಲ್ಲ ನಮಗೆ ನೋವು ಕಟ್ಟಿಟ್ಟ ಬುತ್ತಿ. ಯಾವ ಒಂದು ವ್ಯಕ್ತಿಗಾಗ್ಲಿ, ಯಾವ ಒಂದು ವಸ್ತುಗಾಗ್ಲಿ ನಾವು ಅಟ್ಯಾಚ್ ಆದ ತಕ್ಷಣ, ಬಂಧನಕ್ಕೆ ಒಳಗಾದ ತಕ್ಷಣ ನೋವು ಅನ್ನೋದು ಕಟ್ಟಿಟ್ಟ ಬುತ್ತಿ. ನಾವು ಮಾಡೋ ಕೆಲಸದ ಜೊತೆ ಕೂಡ ನಾವು ಅಟ್ಯಾಚ್ಮೆಂಟ್ ಬೆಳೆಸ್ಕೊತಾ ಬಂದ್ಬಿಡ್ತೀವಿ. ನಾವು ಮಾಡ್ತಕ್ಕಂಥ ಕೆಲಸನ ಸಂಪೂರ್ಣವಾಗಿ ಅದಕ್ಕೆ ಸಂಬಂಧ ಬೆಳೆಸ್ಕೊಂಡ್ಬಿಡ್ತೀವಿ. ಆ ಒಂದು ಕೆಲಸ ಮಿಸ್ ಆದ್ರೆ ಕೊರಗಕ್ಕೆ ಶುರು ಮಾಡ್ತೀವಿ. ಪ್ರತಿದಿನ ಬೆಳಗ್ಗೆ ಎದ್ದು ಇಂಥ ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ.
ಅವತ್ತು ಒಂದು ದಿನ ಅದು ನಡೀದೆ ಹೋದ್ರೆ, ಯಾವುದೋ ಒಂದು ಕಾರಣಕ್ಕೆ ಅದು ನಡೀಲಿಲ್ಲ ಅಂತಂದ್ರೆ ಯಾಕೋ ಬೆಳಗಾಗಿದ್ದಾಗಲೇ ಇಲ್ಲ, ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅವಾಗ ಮನಸ್ಸು ಅಲ್ಲಿ ಡೈವರ್ಟ್ ಆಗಿದ್ದು ಇನ್ನೊಂದು ಕೆಲಸ ಮಾಡಕ್ ಹೋದಾಗ ಅದು ಕೂಡ ಎಡವಟ್ಟಾಗತ್ತೆ. ಸೊ ಹಾಗಾಗಿ ನಾವು ಮಾಡೋ ಕೆಲಸದಲ್ಲಿ ಕೂಡ ನಾವು ಸಂಬಂಧ ಬೆಳೆಸ್ಕೊಳ್ಳುವ ಪ್ರತಿಯೊಂದು ಸಂಬಂಧನೂ ನಮಗೆ ದುಃಖಕ್ಕೆ ಕಾರಣ. ಹಾಗಾಗಿ ನಾವು ಎಲ್ಲೆಲ್ಲಿ ನಮ್ಮ ಬಂಧನ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೋತಾ ಹೋಗ್ತೀವಿ ಅದನ್ನ ಸಂಸಾರ ಅಂತ ಕರಿತೀವಿ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ಎಲ್ಲೆಲ್ಲಿ ನನ್ನನ್ನು ಗುರುತಿಸ್ಕೊಳ್ಳೋಕೆ ಸಾಧ್ಯ, ಎಲ್ಲೆಲ್ಲಿ ಗುರುತಿಸ್ಕೊಂಡಿದ್ರಿಂದ ಅದೇ ನಾನು ಅಂತ ತಿಳ್ಕೊಂಡು ಅದರ ಒಂದು ಪ್ರತಿಕ್ರಿಯೆಯನ್ನ ನಾನು ನೋವಾಗಿ ಅನುಭವಿಸ್ತಾ ಬರ್ತೀನಿ. ಒಬ್ಬನ ಸ್ನೇಹಿತ ಸಾಯಂಕಾಲ ಸಿಗು ಅಂತ ಹೇಳಿ ಅವನ ಜೊತೆ ತುಂಬಾ ಒಳ್ಳೆ ಸಂಬಂಧ ಬೆಳೆಸ್ಕೊಂಡಿರ್ತೀನಿ. ಸಾಯಂಕಾಲ ಅವನು ಸಿಕ್ಕದೆ ಹೋದ್ರೆ ಅವನಿಗೆ ಶಾಪ ಹಾಕ್ತಾ ಮನೆಗೆ ಬರ್ತೀನಿ. ಅಲ್ಲಿವರೆಗೆ ಅವನೇ ಇಂದ್ರ ಚಂದ್ರ. ಹಾಗಾಗಿ ಪ್ರಪಂಚದಲ್ಲಿ ನಾವು ಪ್ರತಿಯೊಂದ್ರ ಜೊತೆನೂ ಸಂಬಂಧ ಬೆಳೆಸ್ಕೋತಾ ಹೋಗ್ತೀವಿ. ಸಂಬಂಧ ಬೆಳೆದಷ್ಟುವೆ ನೋವು ನಮಗೆ ವಾಪಸ್ ಬರ್ತಾ ಇರುತ್ತೆ. ಈ ರೀತಿ ನಾವು ಪ್ರಪಂಚದಲ್ಲಿ ನಮ್ಮನ್ನು ನಾವು ಗುರುತಿಸ್ಕೊಂಡು ನಾವು ಮಾಡುವಂತಹ ಕೆಲಸದಲ್ಲಿ ಸಿಗುವಂತಹ ಎಕ್ಸ್ಪೀರಿಯನ್ಸ್ ಇಂದ ನಮಗೆ ತೊಳಲಾಟ ಸ್ಟಾರ್ಟ್ ಆಗುತ್ತೆ. ಆ ತೊಳಲಾಟನೇ ಸಂಸಾರ ಅಂತ ಕರೆಯೋದು. ಸೊ ನಾವು ಮನುಷ್ಯನಾಗಿ ಹುಟ್ಟುತ್ತೀವಿ ಅಂದ ತಕ್ಷಣ ನಾವು ಕೆಳಗೆ ಬಿದ್ದಿದ್ದೀವಿ ಅಂತಾನೆ ಅರ್ಥ. ಹಾಗೆ ಕೆಳಗೆ ಬಿದ್ದಾಗ ನಾವೇ ಮೇಲ್ಗಡೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂತಂದ್ರೆ ಮನುಷ್ಯನಾಗಿ ಹುಟ್ಟಿ ನಾನು ಸಂಸಾರದಲ್ಲಿ ಬಿದ್ದಿದ್ದೀನಿ ಅಂತ ಹೇಳ್ತಾರೆ, ಅಷ್ಟೇ ಹೊತ್ತು ಸಂಸಾರದಲ್ಲಿ ಇದ್ದೀನಿ ಅಂತ ನಾವು ಹೇಳ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅದು ಅಷ್ಟು ಅಂತಹ ಅನುಭವಗಳನ್ನ ಕೊಟ್ಟಿದೆ. ದುಃಖಕರವಾದ ಅನುಭವಗಳೇ ಜಾಸ್ತಿ ಬರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೋತಾ ಹೋಗ್ತೀವಿ. ಹಂಗಾಗಿ ಇಲ್ಲಿ ಪ್ರತಿಯೊಂದನ್ನು ಈ ಸಂಸಾರದಲ್ಲಿ ಬಿದ್ದೆಪ್ಪ, ನಾನು ಈ ಜಂಜಾಟದಲ್ಲಿ ಬಿದ್ದೆ ಅಂತಾನೆ ಹೇಳ್ಕೊತೀವಿ. ಸಂಸಾರದಲ್ಲಿ ಇದ್ದೀನಿ ಅಂತ ಸುಖವಾಗಿ ಯಾರು ಹೇಳ್ಕೊಳ್ಳೋದೇ ಇಲ್ಲ ನಗನಗ್ತಾ. ಈ ಸಂಸಾರದಲ್ಲಿ ಬಿದ್ದಾಯ್ತು, ಇಂದ ಜಂಜಾಟ ಯಾರಿಗೆ ಬೇಕಿತ್ತು, ಹೊಡೆದಾಟ, ಬೆಳಗ್ಗೆ ತಕ್ಷಣ ಇದೇ ಆಗೋಯ್ತು, ಈ ತರನೇ ಹೋಗ್ತೀವಿ. ಸೊ ಸಂಸಾರದಲ್ಲಿ ಸುಖ ಇದೆಯಾ ಅಂತಂದ್ರೆ ಅದೊಂದು ಕ್ಷಣಿಕ ಅಷ್ಟೇ. ಅದು ಮುಗಿದ ತಕ್ಷಣ ಮತ್ತೆ ಪರದಾಟನೇ ಸ್ಟಾರ್ಟ್. ಸೊ ಸಂಸಾರದಲ್ಲಿ ನಾನು ಬಿದ್ದಿದ್ದೀನಿ ಅಂದ ತಕ್ಷಣ ನಾನು ಹೇಳೋದಿಕ್ಕೆ ಪ್ರಯತ್ನ ಮಾಡಬೇಕು. ನನಗೆ ಹೇಳೋದಿಕ್ಕೆ ಸಾಧ್ಯ ಆಗಿರೋದಕ್ಕೆ ಆಗಿರೋ ಕಾರಣದಿಂದನೇ ನನಗೆ ಮನುಷ್ಯ ಜನ್ಮ ಕೊಟ್ಟಿರೋದು. ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ನಾನು ಮನುಷ್ಯ ಜನ್ಮ ತಗೊಂಡಿದ್ದೀನಿ ಅಂದ ತಕ್ಷಣ ಸಂಸಾರದಲ್ಲಿ ಬಿದ್ದಿದ್ದೀನಿ ಅದೊಂದೇ ಅರ್ಥ ಅಲ್ಲ. ಮನುಷ್ಯ ಜನ್ಮ ತಗೊಂಡು ಸಂಸಾರದಲ್ಲಿ ಬಿದ್ದಿದ್ದೀನಿ ಅಂತ ಗೊತ್ತಾಯ್ದ್ರಿಂದ ನಾನು ಮತ್ತೆ ಮೇಲೆ ಹೇಳಬೇಕು. ಅದನ್ನ ಹೇಳ್ತಾನೆ, ನನ್ನ ಉದ್ಧಾರನ ನಾನೇ ಮಾಡ್ಕೋಬೇಕು. ಸೊ ಬೀಳೋದಷ್ಟೇ ಅಲ್ಲ, ಬಿದ್ದ ಮೇಲೆ ಹೇಳ್ಬೇಕು. ಸೊ ಯಾರು ಹೇಳಿಸ್ತಾರೆ ಅಂತಂದ್ರೆ ನಾವೇ ಹೇಳಬೇಕು. ನಾವು ಬೇರೆ ಯಾರನ್ನು ನಂಬಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಭಗವಂತ ಇದ್ದಾನೆ, ಭಗವಂತ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಅಂತಂದ್ರೆ ಭಗವಂತ ಒಂದು ದಾರಿ ತೋರಿಸ್ತಾನೆ ಅಷ್ಟೇ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಟ್ಟು ಮುಂದಿನ ವಾರ ನಾವು ಪ್ರತಿಯೊಂದರಲ್ಲೂ ಭಗವಂತನೇ ನನಗೆಲ್ಲಾನು ಮಾಡ್ಕೊಡ್ಬೇಕು. ಭಗವಂತ ಹೇಳ್ತಾನೆ, ಉದ್ಧರೇದ್ ಆತ್ಮನಾತ್ಮಾನ, ನಿನ್ನ ಉದ್ಧಾರನ ನೀನೇ ಮಾಡ್ಕೋಬೇಕು. ನಿನಗೆ ಮೇಲ್ಗಡೆ ಬರಬೇಕು ಅನ್ನೋ ಆಸೆ ಇದ್ರೆ ನೀನೇ ಬರಬೇಕು. ಸದಾ ನಾನು ನಿನ್ ಕೈ ಹಿಡ್ಕೊಂಡು ನಡ್ಸಕ್ಕಾಗೋದಿಲ್ಲ. ನೀನೇ ಉದ್ಧಾರ ಮಾಡ್ಕೋಬೇಕು, ನೀನೇ ಹೇಳ್ಬೇಕು ಅಂತ ಯಾಕೆ ಹೇಳ್ತಾನೆ ಅಂತಂದ್ರೆ, ಒಂದು ಸಣ್ಣ ಎಕ್ಸಾಂಪಲ್. ಒಬ್ಬ ದೈವ ಭಕ್ತ, ಪರಮಾತ್ಮ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಅವನ ನಂಬಿಕೆ, ಅದೇ ನಂಬಿಕೆ ಹಂಗೇ ಇರ್ತಾನೆ. ಒಂದ್ಸಲಿ ಅವನಿರೋ ಜಾಗದಲ್ಲಿ, ಅವನಿರೋ ಊರಲ್ಲಿ ಅತಿವೃಷ್ಟಿ, ಮಳೆ ಜೋರ್ ಬಂದು ಪ್ರವಾಹ ಆಗೋಗುತ್ತೆ. ಪ್ರವಾಹ ಆದಾಗ ಸರ್ಕಾರ ಅಲ್ಲಿ ವಾಸ ಮಾಡತಕ್ಕಂಥ ಜನನ್ನ ಆ ಜಾಗದಿಂದ ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡುತ್ತೆ. ಅಂತ ಟೈಮಲ್ಲಿ ಸೈನಿಕರನ್ನ ಕಳಿಸ್ತಾರೆ, ಬೇರೆ ಸ್ವಯಂ ಸೇವಕರುಗಳು ಬರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ನಮ್ಮ ದೈವ ಭಕ್ತ ಏನ್ ಮಾಡ್ದ,
ನಾನು ಯಾರನ್ನೂ ನಂಬೋದಿಲ್ಲ, ನೀನೇ ಬಂದು ನನ್ನನ್ನು ಪಾರು ಮಾಡು ಇದರಿಂದ ಅಂತ ಕೂತ್ಕೋತಾನೆ. ಅವ್ರು ಬರ್ತಾರೆ, ಕರೀತಾರೆ, ಏನ್ ಮಾಡಿದ್ರು ಇವನ್ ಬೋಟ್ ಹತ್ತೋದಿಲ್ಲ, ದಡ ಸೇರೋದೇ ಇಲ್ಲ. ಕೊನೆಗೆ ಪ್ರಾಣ ಹೋಗುತ್ತೆ. ಆಮೇಲೆ ಅಲ್ಲಿ ಮೇಲ್ಗಡೆ ಹೋದಾಗ ಕೇಳ್ತಾನೆ ಅವನ್ ಭಗವಂತ, ಇವನ್ ಭಗವಂತನ ಕೇಳ್ತಾನೆ, ಪರಮಾತ್ಮ ನಾನು ನಿನ್ನ ಎಷ್ಟು ನಂಬಿದ್ದೆ, 3 ಹೊತ್ತು ನಿನ್ ಪೂಜೆ ಮಾಡ್ತಾ ಇದ್ದೆ, ಸದಾ ನಿನ್ನನ್ನೇ ನಂಬಿದ್ದೆ, ನೀನ್ ನನ್ ದರ್ಶನನೇ ಕೊಡ್ಲಿಲ್ಲ, ಪ್ರವಾಹದಲ್ಲಿ ನನ್ನ ಅಕ್ಕಪಕ್ಕದವ್ರನ್ನೆಲ್ಲ ಬಚಾವ್ ಮಾಡ್ದಿ, ಅವ್ರನ್ನೆಲ್ಲ ಉಳಿಸ್ಬಿಟ್ಟು ಅವ್ರಿಗೆಲ್ಲ ಜೀವ ಕೊಟ್ಟಿ, ನನ್ನನ್ನು ಇಲ್ಲಿ ಕರ್ಕೊಂಬಂದಿಯಲ್ಲ ಅಂತ ಕೇಳ್ತಾನೆ. ಭಗವಂತ ಹೇಳ್ತಾನೆ, ನೀನು ಭಗವಂತನ ಯಾವ ತರ ನೋಡ್ಬೇಕು ಅಂತ ಅನ್ಕೊಂಡಿದ್ಯಪ್ಪ, ನೀನು ಸೈನಿಕನಾಗಿ ನಿನ್ನ ಹತ್ರ ಬಂದೆ, ನನ್ನ ಬೋಟ್ ಹತ್ಲಿಲ್ಲ, ಸ್ವಯಂ ಸೇವಕನಾಗಿ ನಾನು ನಿನ್ನ ಹತ್ರ ಬಂದೆ, ನೀನ್ ಹತ್ಲೇ ಇಲ್ಲ, ಇನ್ ಯಾವ ತರ ಬರ್ಬೇಕಾಯ್ತು ನಾನು ನಿನಗೆ, ನೀನ್ ನನ್ನನ್ನು ಗುರುತಿಸ್ಲೇ ಇಲ್ಲ. ಸೊ ಗುರುತಿಸೋ ಶಕ್ತಿನ ನಾವು ಕಲ್ತ್ಕೋಬೇಕು. ಭಗವಂತ ಹೀಗೆ ಇರ್ತಾನೆ ಅಲ್ಲ, ಭಗವಂತನ ಎಲ್ಲರಲ್ಲೂ ನೋಡಬೇಕು. ಭಗವಂತನ ಎಲ್ಲ ಪ್ರಾಣಿಗಳಲ್ಲಿ ನೋಡಬೇಕು, ಎಲ್ಲ ಮನುಷ್ಯರಲ್ಲಿ ನೋಡಬೇಕು, ಎಲ್ಲ ಜಡವಸ್ತುಗಳಲ್ಲಿ ನೋಡಬೇಕು. ಬಂಡೆ ಕಲ್ಲಾಗಿದ್ದಾಗ ಅದು ಬಂಡೆ ಕಲ್ಲು, ಅದು ಮೂರ್ತಿ ರೂಪ ತಾಳದ ಮೇಲೆ ಭಗವಂತ ಆಗೋಗ್ತಾನೆ, ಪೂಜೆ ಮಾಡ್ತೀವಿ. ಅಲ್ಲಿವರೆಗೆ ನಮಗದು ಒಂದು ಕಲ್ ತರ ಕಾಣಿಸ್ತಾ ಇತ್ತು. ಭಗವಂತನ ಎಲ್ಲಾ ರೀತಿ ನೋಡೋ ಪ್ರಯತ್ನ ನಾವು ಮಾಡಬೇಕು. ಅವನು ಎಲ್ಲಾ ಕಡೆ ಇದ್ದಾನೆ, ಸರ್ವಾಂತರ್ಯಾಮಿ ಅಂತಂದ್ಮೇಲೆ ಅವನು ಇಲ್ಲಿದ್ದಾನೆ ಇಲ್ಲಿಲ್ಲ ಅಲ್ಲ, ಅವನು ಎಲ್ಲಾ ಕಡೆ ಇದ್ದಾನೆ. ಎಲ್ಲಾ ಕಡೆ ನೋಡೋ ಶಕ್ತಿನ ನಾವು ಗಳಿಸ್ಕೋಬೇಕು. ಸೊ ಅವಸಾದಯತ್ ಅಂತಂದ್ರೆ ನನ್ನನ್ನು ನಾನು ಕೀಳು ಮಾಡ್ಕೋಬಾರ್ದು, ನನ್ನ ಕೈನಲ್ಲಿ ಸಾಧ್ಯ ಇಲ್ಲ ಅಂತ ಅನ್ಬಾರ್ದು, ನನ್ನ ಉದ್ಧಾರನ ನಾನೇ ಮಾಡ್ಕೋಬೇಕು. ಮತ್ತೆ ನನಗೆ ನಾನೇ ಬಂದು ನನಗೆ ನಾನೇ ಶತ್ರು ಅಂತ ಈ ಶ್ಲೋಕದಲ್ಲಿ ಹೇಳಿದೆಯಲ್ಲ, ನನಗೆ ನಾನು ಅಂತಂದ್ರೆ ಯಾರು? ನನಗೆ ನಾನೇ ಶತ್ರು ಅಂತಂದ್ರೆ ಇದು ನಾನು. ಇದು ನಾನಾದ್ಮೇಲೆ ನನಗೆ ಶತ್ರು ಯಾರು? ಹಾಗಾದ್ರೆ ಮನಸ್ಸು. ಶಿಕ್ಷಣವಿಲ್ಲದ ಮನಸ್ಸು ನನ್ನ ಶತ್ರು. ಶಿಕ್ಷಣದಿಂದ ತುಂಬಿರುವ ಮನಸ್ಸು ನನ್ನ ಸ್ನೇಹಿತ. ಮನಸ್ಸು ಹೇಗೆ ನನಗೆ ಸ್ನೇಹಿತ ಆಗ್ತಾನೆ, ಮನಸ್ಸು ಹೇಗೆ ನನಗೆ ಶತ್ರು ಆಗ್ತಾನೆ, ನನ್ನನ್ನು ನಾನು ಯಾತಕ್ಕೆ ಕೀಳ್ಮಟ್ಟಕ್ಕೆ ಕಾಣ್ಕೋಬಾರ್ದು, ನನ್ನನ್ನು ನಾನು ಹೇಗೆ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ಮುಂದಿನ ವಾರ ಚರ್ಚೆ ಮಾಡೋಣ. ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಕಿಂ ವಚನೀಯಂ ಗುರು ಮಹಿಮಾ ಕಿಮವಚನೀಯಂ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಣೋರಣೀಯಾನ್ ಗುರು ಮಹಿಮಾ ಮಹತೋ ಮಹೀಯಾನ್ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಸಚ್ಚಿದಾನಂದ ಗುರು ಮಹಿಮಾ ಭಾವಯ ಹೇ ಮನ ಗುರು ಮಹಿಮಾ ಗುರು ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು ಮಹಿಮಾ ಅಪಾರ ಮಹಿಮಾ ಗುರು
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.